ಮಮ್ಮಿ ಅಲ್ಲಿ ಇದು ಇಟ್ಟಿನಿ ಏನು ರೊಕ್ಕ ಯಾವಾಗ ಅಲ್ಲಿ ಪಪ್ಪನ್ ಕಿಶನ್ ಬಿದ್ದಿದ್ವು ಅಲ್ಲಿ ಪಲಂಗ್ ಮ್ಯಾಗ ಯಾವಾಗ ಆಗಳೆ ಕಿಸದನು ಸರಿ ಸರಿ ಬಾಯ್ ಬಾಯ್ ಅವೆಲ್ಲ ಹೋಗ್ಯಾನ ಪಪ್ಪ ಏನ್ರ ಹಚ್ಕೋತಾರ ನೋಡು ಚಂದಾಗ ಏನು ಅರ್ಬಿ ಅಲ್ಲಿ ಏನಲ್ಲಿ ವಾಪರಸಲ್ಲಿ ಅವರು ಎಲ್ಲದನ ಲಿಂಬು ತಗೋ ಹ್ಞೂ ಫ್ರಿಜ್ನ ತಗೊಂಡನ ನಿಂದು ತಗೊಂಡನವ ಏಯ್ ಹೆಚ್ಚಾಗಿ ನೀನು ತೊಗೊಂಬೋಗ ಲಿಂಬಿಕೆ ಅಲ್ಲೊಂದಿಟ್ಟನ ಈ ನನ್ನ ಉಡಾಳ ನನ್ನ ಮಗ ಬಾಯ್ ಏ ಸ್ನೇಹ ಪ್ರವಾಸಕ್ಕೆ ಟೈಮಿಂಗ್ ಕೇಳ್ಕೊಂಬ ಎಷ್ಟು ದಿನ ಕೊಡ್ಬೇಕಂತ ಹೇಳಿ ರೊಕ್ಕ 790 ರೂಪಾಯಿ ಆತ್ರಿ ಪ್ರವಾಸಕ್ಕೆ ಒನ್ ಡೇ ಕರ್ಕೊಂಡು ಹೋಗ್ತಾರಂತ ಅದೇ ಎಷ್ಟನೇ ತಾರೀಕಿನ ಒಳಗೆ ಕೊಡ್ಬೇಕು ಕೇಳ್ಕೊಂಬ ಹಾಂ ಪ್ರವಾಸಕ್ಕೆ ಹೊಂಟಾರ್ರಿ ಸ್ನೇಹನ್ ಸ್ಕೂಲ್ದೊಳಗ ರೊಕ್ಕ ಡ್ಯಾನ್ಸ್ ಕ್ಲಾಸಿಗೆ ಸೇರಾಡ್ರಿ ಆಕಿನು ರೊಕ್ಕ ಅದಕ್ಕೆ ಎಷ್ಟು ಅಂದೆಲ್ಲ 550 ರೂಪಾಯಿ ಐತ್ರಿ ಸರಿ ಬಾಯ್ ಲಿಂಬು ಸ್ಪೂನ್ ಅದಂತ್ರಿ ಇವತ್ತು ಸ್ನೇಹನ್ ಸ್ಕೂಲ್ದೊಳಗ ಹಂಗಾಗಿ ಲಿಂಬು ಚಮಚ ಹಾಕಿ ತಗೊಂಡೋಗ್ಯಾಳ ಆಕಿ ಇಷ್ಟೊತ್ತನ ಇಲ್ಲಿ ಪ್ರಾಕ್ಟೀಸ್ ಮಾಡ್ಯಾಳ ಈಗ ಇವ ನೋಡ್ರಿ ಮನೆಯಿಂದ ಒಂದು ಲಿಂಬಿಕಾಯಿ ತೊಗೊಂಬಂದು ಚಮಚ ತೊಗೊಂಬಂದು ಎಷ್ಟು ಚಂದ ಅನ್ಸಕತ್ತದ ನೋಡ್ರಿ ಅವನಿಗೆ ಇಲ್ಲಿ ಎಲ್ಲ ಕಸ ಹೊಡೆದು ನಾನು ಗೊಳೆ ಮಾಡಿಟ್ಟಿನಿ ಎಲಿಗಳನ್ನ ಇಲ್ಲಿ ನೋಡ್ರಿ ಒಂದು ಆಟ ಹೆಂಗೆ ನಡೆದೈತಿ ಸದ್ಯಕ್ಕೆ ಸೊ ನಮ್ಮ ಬಾಂಡೆಗಳು ನೋಡ್ರಿ ನಾಷ್ಟ ಮಾಡಿದ ದಿನ ಯಾವ ಥರ ಎಲ್ಲ ಬಾಂಡೆಗಳು ಆಗ್ತಾವಂತೇಳಿ ಬರೀ ಫ್ರೆಂಡ್ಸ ನಮ್ಮ ಇವತ್ತಿನ ದಿನಚರಿ ಯಾವ ಥರ ಹೋಗ್ತದೆ ಅಂತೇಳಿ ನಿಮ್ಮ ಜೊತೆಗೆ ನಾನು ಹಂಗೆ ಶೇರ್ ಮಾಡ್ತೀನಿ ಇಲ್ಲೆಲ್ಲ ಇನ್ನು ಕಸದೆಲ್ಲ ತುಂಬದೈತೆ ನನಗೆ ನಿಂದ್ರು ಅದನ್ನ ನಾನು ಕಸ ಹೊಡೆದು ಇದ್ರೊಳಗೆ ಹಾಕಿರ್ತೀನಿ ಡಸ್ಟ್ಬಿನ್ದೊಳಗೆ ಒಳ್ಳೆ ನನ್ನ ಮಗ ಹಾಕ್ತಾನ ತೆಗೆದು ಎಲ್ಲ ಕಡೆಗೆ ಇದ ಮಾಡ್ದಾಗತ್ತೆ ನೋಡ್ರಿ ಒಳ್ಳೆ ಮುಳ್ಳೆ ಮಾಡ್ದಾಗತ್ತ ಏನಪ್ಪ ವಿಡಿಯೋ ಮಾಡತ್ನೇ ನಿಂದು ಭಾಳ ಮಾತಿರ್ತಾವ ಹೇಳು ಅಜ್ಜಿ ಕೊಟ್ಟಿದ್ದು ಇನ್ನು ನಾಷ್ಟ ಮಾಡಿ ಲೊಟ್ಟಿ ತುಂಬ ಬೇಡ ಹಿಂದಗಡೆ ತಿನ್ನಕತ್ತಿ ನಾಷ್ಟ ಮಾಡಿದ್ಮೇಲೆ ತಿನ್ಬಾರ್ದು ಹಂಗೆ ಮಾಡ್ಬೇಡ ಸೊ ಫ್ರೆಂಡ್ಸ ನೋಡ್ರಿ ನಾನು ಮಗಳಿಗೆ ದೋಸೆ ಮತ್ತು ಬಟಾಟಿ ಪಲ್ಯ ಮಾಡಿಕಟ್ಟೀನಿ ಚಟ್ನಿ ಮಧ್ಯಾಹ್ನ ತನಕ ಉಳಿಯಲ್ಲ ವೈನೇನೋ ಆಗಲ್ಲ ಅಂತೇಳಿ ಇಲ್ಲಿ ಹೊರಗಡೆ ಕೂತ್ಕೊಂಡು ಬಟಾಟಿ ಸುಲ್ದಿದ್ದೆ ನಾನು ಇದನ್ನು ಈಗ ಮ್ಯಾಗಿನ ಸೊಪ್ಪಿ ಕಸದ ಡಬ್ಬ್ಯಾಗ ಹಾಕಬೇಕು ಅದನ್ನೆಲ್ಲ ತೊಳ್ಯಾಕೆ ತೊಗೊತೀನಿ ಬೊಗುಣಿ ಅದನ್ನೆಲ್ಲನು ನೀರು ಆಗ್ಯಾವ ಅದಾವ ಅರ್ವ್ಯಾಗ ಅದಾವು ಏ ಪಿಲ್ಯ ಇಲ್ಲಿ ಬಾಯಿಲ್ ಹಿಂದಕ್ಕೆ ಸರಿ ನೀ ಕಾಣಲ್ಲ ಅಟ್ಟು ಮುಂದೆ ಬಂದ್ರೆ ನೀ ಭಾಳ ಇದು ಅನ್ನಿಸ್ತಿದ್ದಿ ನಮಸ್ಕಾರ ಮಾಡಿ ಎಲ್ಲರಿಗೂ ದೂರತ್ತ ಸರಿಬೇಕು ನಿನ್ನ ಅಂದ್ರೆ ಭಾಳ ಎಲ್ಲರೂ ಇಷ್ಟಪಡ್ತಾರಪ್ಪ ನಿನ್ನ ಮಾತು ಎಲ್ಲರಿಗೂ ಭಾಳ ಇಷ್ಟ ಅಂತ ಎಲ್ಲರ ಜೊತೆಗೆ ಹಾಯ್ ಮಾಡು ಚಂದಾಗ ಮಾತಾಡ್ಬೇಕು ಹಂಗೆ ಮಾಡಬಾರ್ದು ತೆಗಿಯೋದು ನಮಸ್ಕಾರ ರೀ ಎಲ್ಲರಿಗೂ ಚಂದಾಗ ಮಾತಾಡ್ಬೇಕು ನೀನು ನಾಲ್ ತಡ್ಕೋಗೋಣ ನೆರ್ಬೆಂಚಿಗೆ ಹೋಗೋಣ ಹೇಳಿ ಇನ್ನೊಂದು 4 ದಿನದ ಊರಿಗೆ ಹೋಗಮಂತ ನಾಲ್ ತಡ್ಕೋಗೋಣ ನೆರ್ಬೆಂಚಿಗೆ ಹೋಗೋಣ ನಾಲ್ ತಡ್ಕ ಅಂದ್ರೆ ಎಮ್ಮೆ ಎಲ್ಲಿರ್ತಲ್ಲ ಹೋಗೋವನು ನಿನ್ಗೆ ಎಮ್ಮೆ ಇಷ್ಟ ಶಾರಮ್ಮನ ಮನೆಗೆ ಬರಲ್ಲಿನ ನಾಡ್ದು ಬಿಟ್ಟು ನಾಡ್ದೋಗೋಣ ನೆರ್ಬೆಂಚಿಗೆ ಯಾರು ಅದಾರಲ್ಲಿ ಚಂದಾಗ ಜೋರ್ ಮಾತಾಡ್ಬೇಕು ಏನು ಕೇಳವಲ್ತು ಮತ್ತೆ ಯಾರದಾರ ಚುಟ್ಟೋಕ್ ನೆರ್ಬೆಂಚಾಗದ ನಾಲ್ ತೊಡ್ದಾಗದ ಮತ್ತೆ ಯಾರದಾರ ಮತ್ತೆ ಯಾರು ಇಲ್ಲ ಅಣ್ಣ ಚಿನ್ನು ಅಣ್ಣನು ಅದಾನ ಮತ್ತೆ ಯಾರ ಅದಾರಲ್ಲ ಅಲ್ಲಿ ಭಾಗವದಿದ್ದಿ ಮತ್ತೆಲ್ಲದ ನಿನಗೆ ಅಂದ ನೆರ್ಬೆಂಚಿ ಭಾಳ ಇಷ್ಟನಪ್ಪ ಅಲ್ಲೇ ಅದು ಎದಕ್ಕೆ ಇಷ್ಟ ನಿಂಗೆ ನೆರ್ಬೆಂಚಿ ಊರು ಎಮ್ಮಿಗಳ ಮ್ಯಾಗ ಕುಂಡಿರ್ತೀಯ ಮತ್ತೆ ನಾಲ್ ದೊಡ್ಡ ಶಾರಮ್ಮ ಅದಾಳ ಸರು ಅಂಟಿ ಅದಾಳ ಶ್ರೀ ಅದಾನ ಚಿನ್ನಿ ಅದಾಳ ಮತ್ತೆ ಅಲ್ಲಿ ಹೋಗೋದು ಬೇಡ ನಾಡ್ದು ಬಿಟ್ಟು ನಾಡ್ದು ಹೋಗೋಣ ಕೇಳಿದ್ರಲ್ರಿ ನನ್ನ ಪಿಲ್ಲನ್ ಮಾತಾ ಓ ಏನಾಗ್ಯಾವ ಏನಾಗ್ಯಾವ
ಗಿಡಕ್ಕೆ ಮಿಡಿಚಾಗೆ ನೋಡ ಸೊಂಡಿ ನೋಡ್ರಿ ಸೊಂಡಿ ಒಪ್ಪರಿ ಸೊಂಡಿ ಅವ್ರ ಪಪ್ಪನ ಹಿಂಗೆ ಬಾಯಿ ಮಾಡಿ ಸೊಂಡಿ ಮಾಡಿ ಮಾತಾಡ್ತಾನ. ಮಿಡ್ಚಿ ಎಲ್ಲಗೆ ಅಪ್ಪ ಮಿಡ್ಚಿ ಎಲ್ಲವು ಅಲ್ಲಿ ನೋಡ್ರಿ ಅವ್ ಮಿಡ್ಚಿ ಅಂತ ಹೇಳಕತ್ತಾನ. ಅದು ಮಾನಿ ಹಣ್ಣಿನ ಇದು ಅದು ಏನಪ್ಪ ಏನ ಅಂತಾರೆ ನೋಡ್ರಿ. ಹೂವು ಬಿಟ್ಟೈತಿ ನೋಡ್ರಿ, ಕಾಪ್ ಹಿಡ್ದದ ಅದು ಮಾನಿ ಗಿಡ. ಅದಕ್ಕೆ ಮಿಡ್ಚಿ ಅನ್ನಕತ್ತಾನ. ಮಿಡ್ಚಿ ಮಿರ್ಚಿ ಅನ್ನಕ್ಕೆ ಬರಲ್ರಿ ಅವ್ನಿಗೆ. ರ ಉಚ್ಚಾರ ಬರಲ್ಲ. ರ ಅನ್ನಕ್ಕೆ ಹೋಗಿ ಡ ಅಂತಾನ. ಅದಿಲ್ಲ ಟೈಮ್ ಎಕ್ಸಾಕ್ಟಾಗಿ ಬಂದೀಗ 3:15 ಆಗೈತೆ ನೋಡ್ರಿ. ಇವಾಗ ನಾನು ಮತ್ತೆ ಊಟ ಮಾಡತ್ತೀನಿ. ಇವತ್ತು ಊಟಕ್ಕೆ ನೋಡ್ರಿ ಚಪಾತಿ. ನಿನ್ನೆ ಎಷ್ಟೊಂದು ಚಪಾತಿ ಮಾಡಿದ್ದೆ ನಾನು. ಮಧ್ಯಾಹ್ನ ಊಟ ಅರ್ಧಂಬರ್ಧ ಆಗಿಬಿಡ್ತು, ಬಜ್ಜಿ ತಿಂದೀವಿ ಅಂತೇಳಿ. ರಾತ್ರಿನೂ ಬಿಸಿ ಬಿಸಿ ಅನ್ನ ಸಾರು ಮತ್ತು ಹಪ್ಪಳ ಅದನ್ನೆಲ್ಲನೂ ಕೂಡ ಕರೆದಿದ್ನಿ. ಹಂಗಂತೇಳಿ ಚಪಾತಿ ಉಳಿದ್ಬಿಟ್ಟಿದ್ವ. ಅದಕ್ಕೆ ನಾನು ಮಮ್ಮಿ ಚಪಾತಿನ ಮಾಡಿಡಕ್ಕೆ ಹೋಗೋಯಿಲ್ಲ. ಅವ್ರು ಬಂದಾಗ ಬಿಸಿ ಎಷ್ಟು ಬೇಕಲ್ಲ ಅಷ್ಟೇ ಮಾಡಿರ್ತೀನಿ. ಇವಾಗ ನೋಡ್ರಿ ಇವನ್ನ ನಾನು ಯಜಮಾನ್ರಿಗೆ ಮತ್ತೆ ಬಿಸಿ ಮಾಡಿಕೊಡ್ತೀನಿ. ಅವ್ರದ್ದು ಆಲ್ಮೋಸ್ಟ್ ಅಲ್ಲಿ ಊಟ ಆಗೈತಿ. ಈಗ ಅನ್ನ ಮೊಸರು ಒಂಚೂರು ಮಸಾಲೆ ಖಾರ ಹಾಕಿ ನವ ಕೊಟ್ಟಿದ್ದು, ಆಮ್ಯಾಗ ಬಟಾಟಿ ಪಲ್ಯ ಅನ್ನ ಊಟ ಮಾಡತ್ತಾರ. ಆ ಪಿಳ್ಳು ಹಾಲು ಮತ್ತು ಬಿಸಿ ಹಾಲು ಸಕ್ರೆ ಚಪಾತಿ ಕೊಟ್ಟಿನಿ. ಅವ ಊಟ ಮಾಡಕತ್ತಾನ. ನಾನೀಗ 1.5 ಚಪಾತಿ ಅದಕ್ಕೆ ಒಂಚೂರು ಮಸಾಲೆ ಖಾರ ಆಮೇಲೆ ಮೊಸರು ಹಾಕೊಂಡು ನೋಡ್ರಿ, ಗಟ್ಟಿ ಮೊಸರು. ಈಗ ಊಟ ಮಾಡೋಣ ಅಂತ ಬರ್ರಿ ಫ್ರೆಂಡ್ಸ. ಒಂದೊಂದು ಸರಿಗ ವಿಡಿಯೋ ತೊಗೋಬೇಕಂತ ಅಂತ ಕೆಲಸಿನೊಳಗೆ ಮೊದಲು ಕೆಲಸ ಮಾಡಿದ್ರೆ ಆಯ್ತು ಅಂತಕ್ಕೆ ಇದನ್ನ ಮಾಡ್ಕೊತಾ ಕೊಂಡಿರ್ತೀನಿ. ಡೈಲಿ 2 ವಿಡಿಯೋ ಮಾಡ್ತೀನಲ್ಲ, ಹಾಗಾಗಿ ನಾನು ಆದಷ್ಟು ನನ್ನ ವಿಡಿಯೋಗಳನ್ನ ಭಾಳಷ್ಟು ಕ್ಯಾಪ್ಚರ್ ಮಾಡಲೇಬೇಕಾಗ್ತದೆ. ನಾನು ಇವತ್ತಲ್ಲ ನೀನೆಲ್ಲ ಪ್ರತಿ ದಿನವೂ 2 ವಿಡಿಯೋ ಹಾಕೋತಾ ಬಂದೀನಿ. ನನ್ನ ಬ್ಲಾಗ್ ಅಂದರೆ ನನ್ನ ಮಾನಿಟೈಸೇಷನ್ ಆನ್ ಆದಾಗಿಂದ ಹಿಡ್ಕೊಂಡು ಸುಮಾರು 2 ವರ್ಷ ಆಯ್ತಲ್ಲ, ಡೈಲಿ 2 ವಿಡಿಯೋ ಹಾಕ್ತೀನಿ. ಹಿಂಗೆ ಏನಾದರೂ ಸ್ವಲ್ಪ ಆಗಿಲ್ಲ ಮಾಡಿಲ್ಲ ಅಂದರೆ ಒಂದಾದರೂ ಕಂಪಲ್ಸರಿ ಹಾಕಲೇಬೇಕಾ. ಸೊ ನಾವು ಮೊದಲಿಂದ ಯಾವ ಥರ ವಿಡಿಯೋನ ಹಾಕೋತಾ ಬಂದಿರ್ತೀವಲ್ಲ, ನಾವು ಅದೇ ಥರನ ಕಂಟಿನ್ಯೂ ಮಾಡಿದ್ರೆ ನಮ್ಗೆ ಒಳ್ಳೆ ಒಂದು ವ್ಯೂಸ್ ಕೂಡ ಬರ್ತದೆ. ಸೊ ನನಗೆ 2 ವಿಡಿಯೋ ಹಾಕಲೇಬೇಕಲ್ಲ. ಸ್ವಲ್ಪ ವಿಡಿಯೋಗಳು ಲೆಂತಿ ಮಾಡಿರ್ತೀನಿ, ಇಲ್ಲ ಬೇರೆ ಬೇರೆ ಕಂಟೆಂಟನ್ನು ಕೂಡ ಮಾಡಿರ್ತೀನಿ. ಈಗ ಊಟ ಮಾಡ್ತೀನಿ ರೀ ಫ್ರೆಂಡ್ಸ. ನಿನ್ನೆ ಆ ಬಟ್ಟೆಗಳು ಒಗ್ದಿರಲಿಲ್ಲ ನಾನು. ಇವಾಗ ಎಲ್ಲನೂ ಕೂಡ ಬಟ್ಟೆ ಅಷ್ಟು ಒಗ್ದಿ ನೋಡ್ರಿ. ಪ್ಯಾಂಟು ಶರ್ಟು ಅದನ್ನೆಲ್ಲನೂ ಕೂಡ ಒಗ್ದು ಹಾಕಿನಿ. ಮಾಡೈತಿ 2 ದಿನ ಬೇಕು ನೋಡ್ರಿ ಈಗ ಬಟ್ಟೆ ಒಣಗಾಕ. ಬರ್ರಿ ಊಟ ಮಾಡೋಣ ಅಂತ. ಇವತ್ತು ಮನೆ ಕೆಲಸ ಎಲ್ಲನೂ ಕೂಡ ಆಗೈತೆ ನೋಡ್ರಿ. ಕಸ ಮುಸ್ರಿ ಒಗ್ಯಾಣ ಪರ್ಶಿ ಒರ್ಸೋದು ಅಡಿಗೆ ಎಲ್ಲ. ಅಡುಗೆ ಅಂದರೆ ಜಾಸ್ತಿ ಬೆಳಗ್ಗೆ ನಾನು ನಾಷ್ಟ ಮಾಡಿದ್ನಲ್ಲ ಅದು ಹಿಟ್ಟೈತಿ. ಮತ್ತು ಈಗ ಚಪಾತಿ ಓದೋ ಇದನ್ನ ಖಾಲಿ ಮಾಡಿದ್ರೆ ಮತ್ತು ಸಂಜೆ ಮಾಡಿ ಫ್ರೆಶ್ಶಾಗಿ ಏನಾದರೂ ಮಾಡಿದ್ರಾಗುತ್ತೆ ಅಂತೇಳಿ ನಾವು ಹಿಂಗೆ ಅಲ್ರಿ ಅಡುಗೆ ಮಾಡೋರು. ಮುಂಜಾದ್ದು ಮಧ್ಯಾಹ್ನದ ಏನಾದರೂ ಒಂಚೂರು ಎಕ್ಸ್ಟ್ರಾ ತಂಗ್ಳದಿತ್ತಪ್ಪ ಅಂದ್ರೆ ಅದ್ರ ಮೊದಲು ಖಾಲಿ ಮಾಡಿದ್ರೆ ಫ್ರೆಶ್ ಅಡುಗೆ ಮಾಡೋಕೆ ನಮಗೂ ಖುಷಿ ಅನಿಸುತ್ತೆ ಮತ್ತು ಊಟ ಮಾಡೋಕ್ಕೂ ಭಾಳ ಹಿತ ಅಂತ ಅನಿಸುತ್ತೆ. ಈಗ ಬರ್ರಿ ಈ ಥರ ಯಾರಿಗೆಲ್ಲ ಇಷ್ಟ ಆಗುತ್ತಾ ಕಮೆಂಟ್ ಮಾಡಿ ಹೇಳ್ರಿ. ಮಸಾಲೆ ಖಾರ ಮೊಸರು ಚಪಾತಿ ಊಟ ಮಾಡೋಣ ಬರ್ರಿ ಫ್ರೆಂಡ್ಸ್. ಇವಾಗ ನೋಡ್ರಿ ಸಾಯಂಕಾಲ ಆಯಿತು. ಟೈಮ್ 6:30 7 ಗಂಟೆ ಆಗಕ್ಕೆ ಬಂದೈತಿ. ಥಂಡಿ ಅಂತೂ ಚಾಲು ಆಯ್ತು ರೀ. ಈಗ 5:30 6 ಗಂಟೆ ಅನ್ನೋಷ್ಟೊತ್ತಿಗೆ ಥಂಡಿ ಚಾಲು ಆಗಿಬಿಡ್ತೈತಿ. ಈ ಒಂದೇನೋ ವಿಷಯ ಹೇಳಕ್ಕೆ ಹೊಂಟೆ ನೋಡ್ರಿ ನಾನು. ಅಂದ್ರೆ ಭಾಳ ಜನ ಆವಾಗಿನ ಕಾಲದಾಗ ಹೆಣ್ಮಕ್ಳು ಊಟನ ಅವಾಗೆಲ್ಲ ಪರಿಸ್ಥಿತಿಗಳು ಅವಾಗ ಆಗತ್ತಾರೆ ಇರ್ಬೋದು. ಆ ಕಾರಣಕ್ಕಾಗನೇ ಆವಾಗಿನ ಜನ ಎಲ್ಲ ಹೆಣ್ಣು ಊಟನ ಒಂಚೂರು ಚಿಂತೆ ಮಾಡುವಂಥ ಅವಕಾಶಗಳು ಭಾಳ ಇದ್ವು. ಬಟ್ ಈಗಿನ ಕಾಲದಾಗ ಹಾಗೇನಿಲ್ರಿ. ಹೆಣ್ಣು ಗಂಡು ಎಲ್ಲನೂ ಕೂಡ ಅಷ್ಟೇ. ಇನ್ನು ಒಂದು ಹೊತ್ತಿಗೆ ಗಂಡಿಗೆ ಸರಿಸಮನಾಗಿ ಹೆಣ್ಣು ನಿಂದಿರ್ಬೋದು, ಆದರೆ ಹೆಣ್ಣಿಗೆ ಸರಿಸಮನಾಗಿ ಗಂಡು ನಿಂದ್ರಕ್ಕಾಗಂಗಿಲ್ಲ. ಯಾಕಪ್ಪ ಅಂತಂದ್ರೆ ಹೆಣ್ಮಗಳು ಮನ್ಯಾಗೂ ಕೆಲಸ ಮಾಡಿ ಹೊರಗಡೆನೂ ಕೂಡ ಕೆಲಸ ಮಾಡಿ ದುಡಿದು ಬಂದು ಮನೆ ನೋಡಿಕೊಂಡು ಮಕ್ಕಳು ನೋಡಿಕೊಂಡು ಎಲ್ಲನೂ ಕೂಡ ಕೆಲಸ ನಿಭಾಯಿಸ್ಬೋದು. ಆದ್ರೆ ಗಂಡ್ಮಗ ಹೊರಗಡೆ ಕೆಲಸ ಮಾಡಿ ಬರೋಷ್ಟೊತ್ತಿಗೆ ಸಾಕಾಗಿಬಿಟ್ಟಿರ್ತೈತಿ. ಹೊರಗಡೆ ಕೆಲಸ ಮಾಡಿಕೊಂಡು ಮನೆಗೆ ಬಂದು ಮಕ್ಕಳು ನೋಡಿಕೊಂಡು ಈ ಥರ ಯಾರು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಆ ಒಂದು ಶಕ್ತಿ ಇರುವಂಥದ್ದು, ತಾಕತ್ತಿರುವಂಥದ್ದು ನಮ್ಗೆ ಹೆಣ್ಮಕ್ಳಿಗೆ ಆ ಒಂದು ಶಕ್ತಿನ ಆ ದೇವರು ನಮಗೆ ಕೊಟ್ಟಿದ್ದಾನ. ಹೆಣ್ಮಕ್ಳು ಬಗ್ಗೆ ಚಿಂತೆ ಮಾಡುವಂಥ ಕಾಲ ಎಲ್ಲ ಹೋಯ್ತ್ರಿ ಈಗ. ಸೊ ಇವಾಗ ಹೆಣ್ಣು ಗಂಡು ಎರಡೂ ಕೂಡ ಸಮ. ಯಾವಾಗಿನ ಕಾಲದಾಗೂ ಕೂಡ ಇತ್ತು. ಆವಾಗಿನ ಕಾಲದಾಗನೇ ಎಲ್ಲ ದೊಡ್ಡ ದೊಡ್ಡ ಮಹಿಳೆಯರೆಲ್ಲ ನಮ್ಗೆ ಎಷ್ಟೆಷ್ಟು ಮೋಟಿವೇಶನ್ ಥರ ಆಗೋ ಥರ ಅವರು ಮಾಡಿದಂಥ ಒಂದಷ್ಟು ಹೋರಾಟಗಳು ಅದೆಲ್ಲನೂ ಕೂಡ ನಾವು ಮೋಟಿವೇಶನ್ ಆಗಿ ತೊಗೊತೀವಿ. ಒಬ್ಬರು ಅಲ್ಲ ಇಬ್ಬರಲ್ಲ ಭಾಳ ಮಂದಿ ಅದಾರ. ಒಬ್ಬೊಬ್ಬರ ಹೆಸರು ಕೂಡ ಹೇಳೋಕ್ಕಾಗಂಗಿಲ್ಲ. ಅಂಥದ್ರೊಳಗೆ ಕೆಲವೊಂದಿಷ್ಟು ಜನರು ಹೆಣ್ಣಾಗನ ಭಾಳಷ್ಟು ವ್ಯಥೆ ಪಡ್ತಾರೆ, ಯಾಕೋ ಗೊತ್ತಿಲ್ಲ. ಬಟ್ ಆದರೆ ನಮ್ಮ ತಂದೆ ತಾಯಿರು 4 ಜನ ಹೆಣ್ಮಕ್ಳು ಆಗ್ಯಾರಂತ ಕೇಸಿ ಡ್ರಿಂಕ್ ಮಾಡೋಕೆ ಚಾಲೂ ಮಾಡಿದ್ರು. ಆವಾಗಿನ ಕಾಲದಾಗೆಲ್ಲ ನಮ್ಮ ಮನ್ಯಾಗ ಏನೂ ಟೆನ್ಷನ್ ಇರ್ಲಿಕ್ಕಂದ್ರೂ ಹೊರಗಿನ ಜನ ಅಯ್ಯೋ 4 ಹೆಣ್ಣು ಅಂತ ಕೇಸಿ ಈ ಥರ ಎಲ್ಲ ಅನ್ನೋದ್ರಿಂದ ಅವಾಗೆಲ್ಲ ಅಪ್ಪ ಡ್ರಿಂಕ್ ಅಡಿಕ್ಟ್ ಆಗಿಬಿಟ್ರು. ಇನ್ನೂವರೆಗೂ ಅದು ಅವರು ಕಡಿಮೆನೇ ಮಾಡಿಲ್ಲ, ಹೆಚ್ಚಿಗೆ ಮಾಡ್ಯಾರ ಹೊರತು ಕಡಿಮೆ ಮಾಡಿಲ್ಲ. ಅವ್ರ ಜೊತೆಗೇ ಅದು ಕೂಡ ಅಂತ್ಯ ಆಗ್ತದೆ. ನಾವೆಲ್ಲ ಬಿಡಿಸ್ಬೇಕು ಮಾಡ್ಬೇಕಂತ ಎಷ್ಟೋ ಪ್ರಯತ್ನ ಮಾಡಿದ್ವಿ, ಬಟ್ ಸಾಧ್ಯ ಆಗಲಿಲ್ಲ. ಈ ಥರ ಎಲ್ಲ ಆಗಿಬಿಡ್ತಾವೆ ಹೆಣ್ಣು ಅನ್ನೋ ಒಂದು ಹೆಸರಿಂದ.
ಈಗ ಎಲ್ಲರದು ಅಷ್ಟೇ ಐತ್ರಿ. ನಾನು ಹೇಳ್ದಂಗೆ ಹೆಣ್ಣಿನ ಒಂದು ಸ್ಥಾನವನ್ನು ಗಂಡು ತುಂಬಕ್ಕಾಗಲ್ಲ. ಬಟ್ ಗಂಡು ಮಗನ ಸ್ಥಾನನ ಹೆಣ್ಮಗಳು ಗಂಡು ಮಗನಾಗಿ ತುಂಬಬಹುದು. ಯಾಕೆಲ್ಲ ಇಷ್ಟೆಲ್ಲ ಪೀಠಿಕೆ ಹಾಕಕತ್ತೀನಪ್ಪ ನಾ ಅಂತಂದ್ರೆ, ನಾವು 4 ಜನ ಹೆಣ್ಮಕ್ಳದೀವಿ. ಅವಾಗ ನಾವು ಯಾವಾಗ ಒಂದು 10-12 ವರ್ಷದ ಹಾಕೋತ ಬಂದ್ವಲ್ಲ, ಅಕ್ಕನ ಮದ್ವೆ ನಮ್ಮ ಅಕ್ಕನ 13 ವರ್ಷ ಮದುವೆ ಆಗೈತ್ರಿ. ಇನ್ನು ಅಕ್ಕ ಅಡುಗೆ ಪಡಿಗೆ ಏನೂ ಕೂಡ ಕಲಿತೇ ಇರಲಿಲ್ಲ, ಅವಾಗನೇ ಮದುವೆ ಆಗೋಗ್ಬಿಡ್ತು. ಅದಾದ್ಮೇಲೆ ನಾನು ಅಡುಗೆ ಸಣ್ಣ ಪುಟ್ಟ ಮಾಡ್ತಾ ಮತ್ತು ನಾವು ಒಂದು 13-14 ವರ್ಷ ಅನ್ನೋಷ್ಟೊತ್ತಿಗೆ ನಾವು ಆಲ್ಮೋಸ್ಟ್ ಅಲ್ಲೆಲ್ಲ ಅಡುಗೆನೂ ಕೂಡ ನಾನು ಕಲ್ತಿದ್ದೆ. ಅವಾಗೇನು ಒಳಗಡೆದ ಅಡುಗೆ ಮನೆಗೆ ನಾನು ಬರೇ ಕೊಡ್ತಿದ್ದಿಲ್ಲ, ಎಲ್ಲನೂ ಕೂಡ ನಾನೇ ಮಾಡ್ಕೊತಿದ್ದೆ. ಅಷ್ಟೆಲ್ಲ ಶಾರ್ಪಾಗಿದ್ದೆ ನಾನು. ಹಳ್ಳಿ ಕಡೆ ಎಲ್ಲ ಅದೇ ಥರ ಅಲ್ರಿ, ಸಿಟಿ ಕಡೆ ಆ ಥರ ಇಲ್ಲ ಅಂತಕ್ಕೆ ಅನ್ಕೊತೀನಿ. ಇವಾಗಲೂ ಕೂಡ ಅಷ್ಟೇ. ಒಂದು 9-10 ವರ್ಷ ಮಕ್ಕಳು ಆದ ತಕ್ಷಣನೇ ಅಡುಗೆಗೆ ಸಣ್ಣ ಪುಟ್ಟ ಕೆಲಸಕ್ಕೆ ಮಾಡೋಕೆ ಹಚ್ತಾರ. ಅದು ಕೂಡ ಒಳ್ಳೆಯದು. ಎಜುಕೇಷನ್ನೇ ಕಂಟಿನ್ಯೂ ಆಗಿ ಮಾಡ್ಕೊತ ಮಕ್ಕಳಿಗೆ ನಾವು ಅದನ್ನೇ ಕಲಿಸಿದ್ವಪ್ಪ ಅಂತಂದ್ರೆ, ಮತ್ತು ಈ ಬೇಸಿಕ್ ಮನೆಯಾಗೆಲ್ಲ ಏನು ಬೇಕಾ ಏನಿಲ್ಲ ಸಣ್ಣ ಪುಟ್ಟ ಒಂದು ಸ್ವಲ್ಪ, ಇವಾಗ ಮನ್ಯಾಗ ತಾಯಂದ್ರು ಏನಾದರೂ ಹುಷಾರಿಲ್ದಾಗ ಸ್ವಲ್ಪ ಹಿಂಗೆ ರೆಸ್ಟ್ ತೊಗೊಳೋ ಟೈಮ್ದೊಳಗೆ ಅವರು ಸ್ವಲ್ಪನಾದರೂ ಕೂಡ ಏನಾದರೂ ಒಂದು ಸಣ್ಣ ಪುಟ್ಟ ಬೇಸಿಕ್ಗಳು ಮಾಡ್ಕೊಳಕ್ಕೆ ನಾವು ಅವ್ರಿಗೆ ಹೇಳ್ಕೊಡ್ಬೇಕಾಗ್ತದೆ. ಮಮ್ಮಿಗೆ ನನ್ನ ಮದುವೆ ಆಗೋವರೆಗೂ ನಾ ಮಾಡಿದೆ, ಆಮೇಲೆ ಸರ್ವ್ ಮಾಡಿದ್ಲು. ನಡಬರ್ಕ ಗ್ಯಾಪ ರತ್ನ ಮತ್ತು ಅಕ್ಕ ಇಬ್ಬರು ಕೂಡ ಜಾಸ್ತಿ ನಮ್ಮ ಮನ್ಯಾಗ ಏನೂ ಕೆಲಸ ಮಾಡಿಲ್ಲ ಅವ್ರು. ಆ್ಯಕ್ಚುಲಿ ಹೇಳ್ಬೇಕಪ್ಪ ಅಂದ್ರೆ ಸಣ್ಣ ವಯಸ್ಸಿಗೆ ಮದುವೆ ಆಗಿಬಿಡ್ತು. ಸೊ ಹಾಗಾಗಿ ಅವರು ಅಲ್ಲೇ ಗಂಡು ಮನೆಗೆ ಅಡುಗೆಗಳನ್ನ ಎಲ್ಲನೂ ಕೂಡ ಕಲ್ತಿರುವಂಥದ್ದು. ರತ್ನಾಗ ಸ್ವಲ್ಪ ಬರ್ತಿತ್ತು, ಅವ್ರ ಅಕ್ಕಗೆ ಏನಂದ್ರೆ ಏನೂ ಇರಲಿಲ್ಲ. ಬಾಂಡೆ ಒಗ್ಗರಣೆ ಈ ಥರ ಎಲ್ಲ ಕೂಡ ಮಾಡ್ತಿದ್ಲು. ವಯಸ್ಸನ್ನೇ ಸಣ್ಣದಲ್ರಿ, 13 ವರ್ಷ ಹಂಗಂತೇಳಿ. ಏನೇ ಹೇಳಕ್ಕೆ ಹೊರಟು ನೋಡ್ರಪ್ಪ, ಹಿಂಗೆ ಹಾಕತ್ಬಿಟ್ಟೈತೆ ನನಗಂತೂ. ಒಮ್ಮೆ ಏನೇ ಟಾಪಿಕ್ ಹುಡ್ಕೊಂಡು ಮಾತಾಡ್ಬೇಕಂತಕ್ಕೆ ಅನ್ಕೋತೀನಲ್ಲ, ಏನೋ ಒಂದು ತಲೆ ವಿಚಾರ ಪಟಕನಾಗ ಅದು ನೆನಪು ಹಾರೇ ಬಿಡ್ತೈತಿ. ಪರವಾಗಿಲ್ಲ, ಇಷ್ಟೆಲ್ಲ ನಾನು ಏನೋ ಒಂದು ಪೀಠಿಕೆಗಳನ್ನ ಹಾಕ್ಬೇಕಂತಕ್ಕೆ ಮಾತಾಡೋಕು ಅಂತ ಹೇಳ್ಬೇಕಂತ ಅಂದ್ಕೊಂಡೆ. ಇರಲಿ ಪರವಾಗಿಲ್ಲ. ನಮ್ಮ ವಿಜಯಲಕ್ಷ್ಮಿ ಸಿಸ್ಟರ್ ಅವರು ಕೂಡ ಕಮೆಂಟ್ ಮಾಡಿದ್ರು, ಜಾಸ್ತಿ ಏನಾದರೂ ತಲೆಯಾಗ ವಿಚಾರಗಳು ಓಡಾಕತ್ತಿದ್ರೆ ಆ ಥರ ಆಗ್ತಾಯಿದ್ರಿ ಸಿಸ್ಟರ್ ಅಂತೇಳಿ. ಅದು ನಿಜ ಮಾತು, ನಿಜವಾಗ್ಲೂ ಅದೇ ಥರ. ಸೊ ನನ್ನ ಮಗಳು ಹೆಣ್ಣು ಹುಟ್ಟಿತಂತೇಳಿ ನಾನೇನು ಗಾಬರಿ ಆಗಿಲ್ಲ, ಏನೂ ಮಾಡಿಲ್ಲ. ಬಟ್ ಒಂದು ಹೆಣ್ಮಗು ಒಂದು ಗಂಡು ಮಗು ಇರ್ಬೇಕಂತಾಗೆ ಅನ್ಕೊಂಡಿದ್ದೆ. ಆ ದೇವ್ರು ನನಗದು ಕೊಟ್ಟನ. ನಿಮ್ಗೆ ಹೆಣ್ಮಕ್ಳು ಅಂತಂದ್ರೆ ಅಯ್ಯೋ ಬಲ ಏನಂತಗೆ ಸೊಬ್ಬರು ಅನ್ಕೋತಾರ. ಬಟ್ ನನ್ನ ಮಗಳು ಬಲ್ಲಿಗೆ ಈ ಥರ ಭಾಳ ಅಂದ್ರೆ ಭಾಳ, ನನಗೆಲ್ಲ ರೀತಿಯಿಂದನೂ ಕೂಡ ನನಗೆ ಒಂದು ತಾಯಿ ಸ್ಥಾನನ ನನ್ನ ಮಗಳು ತುಂಬ ಅಂತ ಹೇಳಕ್ಕೆ ನಾನು ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಕೆಲವೊಂದೇ ಸರಿ ತನ್ನ ವಯಸ್ಸಿಗೆ ತಕ್ಕಂಗೆ ಕಿಡಿಗೇಡಿತನ ಎಲ್ಲ ಮಾಡ್ತಿರ್ತಾಳೆ. ಆವಾಗ ಒಂಚೂರು ಬೈಯೋದು ಮಾಡೋದು ಇದ್ದೇ ಇರ್ತೈತಿ ಮಾಮೂಲಿ. ಇವಾಗ ಬರ್ರಿ ಇಷ್ಟೆಲ್ಲ ಯಾಕೆ ಹೇಳಕತ್ತೀನಿ ಅಂತೇಳಿ ನಿಮ್ಮೊತ್ತಿಗೆ ನನಗೆ ಶೇರ್ ಮಾಡ್ತೀನಿ. ಇಲ್ಲಿ ನೋಡ್ರಿ, ನನ್ನ ಮಗ ನಿಂತಾನೀಗ, ಏನೋ ಮಾಡ್ದ, ಬೈದೆ, ಗಪ್ಪನ ಹಿಂಗೆ ತಿಂದು ಮಂಗನಂಗೆ ನಿಂತಾನ. ಟಾ ನನ್ನ ಮಗಳು ನೋಡ್ರಿ, ಮಮ್ಮಿ ನೀ ಫ್ರೆಶ್ ಆಗಿದ್ದಿ, ದೇವ್ರ ಮುಂದೆ ದೀಪದನ್ನೆಲ್ಲ ಹಚ್ಚಿದಿ, ನೀ ಕುಂಡ್ರು ನಾನು ಹಿಂಗೆ ಚಾ ಮಾಡಿಕೊಡ್ತೀನಿ ಅಂದ್ರಿ. ನೋಡ್ರಿ ನನಗಿಷ್ಟ ಅಂತೇಳಿ ಹಾಲಿನ ಮೇಗಿನ ಕಿನ್ನೂ ಕೂಡ ಹಾಕಿ ಕೊಟ್ಟಾಳ ನನಗೆ ಚಾ ಮಾಡಿ. ವಯಸ್ಸು ಸಣ್ಣದು, ಅದರ ಬುದ್ಧಿಮಟ್ಟ ಅದು ಹಿರಿಯರಿಗೂ ಕೂಡ ಮೀರಿದ್ದೇ ಐತಿ. ನೋಡ್ರಿ, ಹೆಣ್ಮಗಳು ಆಡಿದ್ರೆ ನಮ್ಗೆ ಬಲ ಏನು ಅಲ್ಲ. ನನಗಂತೂ ನನ್ನ ಮಗಳು ಬಲ ನೋಡ್ರಿ. ಈಗ ತಮಗೂ ಕೂಡ ಚಾ ಮಾಡ್ಕೊಂಡಾಳ, ಇಬ್ಬರಿಗೂ ಥಂಡಿ ಐತೆ ಮಮ್ಮಿ ಅಂತೇಳಿ ಸೋಸ್ಕೊಳಕತ್ತಾವ ನೋಡ್ರಿ. ಅಷ್ಟು ಲಗೋಟ ಆರ್ತದು ಅದು ಬೋಗಣಿ ಕೈಲಿ ಹಿಡ್ದು. ನಾನು ಮಾತಾಡೋಷ್ಟೊತ್ತಿಗೆ ನನಗೆ ಚಾ ಸೋಸಿ ಇಟ್ಟಾಡ್ರಿ. ಆಲ್ರೆಡಿ ನೋಡ್ರದ ಆರೈತಿ. ಚಾ ಚಲ್ಲೈತಿ ಸೋಸ್ಕೊಂಡು. ಇಬ್ರಿಗೆ ಐತಿಲ್ ಚಾ? ಹಾಲು ಹಾಕೋರು ಒಂಚೂರು ಬೆಚ್ಚ ಮಾಡಿ. ಅವನಿಗೆ ಹಾಲು ಬೇಕತ್ತ? ನಿಂಗೆ ಚಾ ಬೇಕಾಗಿತ್ತಾನ? ಒಂದು ಚಮಚ ಸಕ್ಕರೆ ಹಾಕು. ಬೆಚ್ಚಗದಾವಿಲ್ಲ ಹಾಲು, ಬೆಚ್ಚಗೆ ಮಾಡು. ಓ ಏನು ಮಾಡ್ತಾಳ? ಯಾಕೆ ಹಂಗೆ ಮಾಡಬೇಡ ಸ್ನೇಹ. ಆಕಿಗೆ ಭಾಳ ಹಾಕೋತಾಳ, ನೀನು ಸ್ವಲ್ಪ ಹಾಕ್ತಾಳಲ್ಲ. ನೋಡ್ರಿ ಹೆಂಗೈತಿ ಮನ್ಯಾಗ ಮಕ್ಕಳದ ಆಟ. ಅಲ್ಲಿ ಪರಸ್ನ್ಯಾಗ 10 ರೂಪಾಯಿ ಐತಿ, ನೀವು ತಗೋರಿ ಒಂದು ಬಿಸ್ಕಿಟ್ ತೊಂಬೋರಿ ಪಾರ್ಲೆಜಿ ಗೋಲ್ಡ್. ಮನುಷ್ಯ 4 ತಿನ್ನಕತ್ರಿ. ಇರ್ಲ ಸಣ್ಣಗೆ ಇಡು ಗರಂ ಅಕ್ಕ. ಏನು ಪಿಲೆ? ಹಿಂಗನ? ಇಲ್ಲ ಹಂಗೆ ಮಾಡಲ್ಲ ಅಕ್ಕ. ಹಂಗೆ ಮಾಡಿದ್ರೆ ನನಗೆ ಹೇಳ. ಮತ್ತು
ನಾವು ಹಿಂಗೆ ಕಚ್ಚಾಡ್ತಿದ್ದೀರಿ ಹೆಚ್ಚು ಕಡಿಮೆ ಒಬ್ರಿಗೆ ಒಬ್ರು ಕಡಿಮೆ ಅಂತೇಳಿ. ಈ ಮುಂಜಾನೆ ಪಪ್ಪ ಕೊಟ್ಟಿದ್ದೆಲ್ಲ ತೆಗೆದಿಟ್ಟಿನಂದಲ್ಲ 10 ರೂಪಾಯಿ ತಗೋ, ಮತ್ತೆ ಅದನ್ನ ತಗೋಲ್ಲ ಅಷ್ಟೇ ಕುಡಿಕಾಡ್ತಿ ಆಯ್ತಲ್ಲ ಮತ್ತೆ ತಗೋ. ತೊಂಬ ಪಾರ್ಲೆಜಿಗೋಳ್ ತೊಂಬ. ಸೊ ನೋಡ್ರಿ ಮಗಳು ಥಂಡಿ ಐತಿ, ಬಿಸಿ 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 ಚಹಾ ಮಾಡ್ಕೊಟ್ಟಾಳ, ನನಗೆ ಫೇವ್ರೇಟ್ ಅಂತೇಳಿ ಕೆನಿನ ಕೊಟ್ಟಾಳ. ಒಂದೊಂದ್ಸರಿ ನನ್ನ ಮಗ ಮಧ್ಯಾಹ್ನ ಇಷ್ಟಕ್ಕೊಂದು ಐತ್ರಿ ಕೆನಿ, ಅವ ಖಾಲಿ ಮಾಡ್ಯ ನನ್ನ ಮಗ. ಅವ್ನು ಕರ್ಕೊಂಡು ಹೋಗ್ಬಾರ್ದು ನಿಂದ್ರ ಕತ್ಲೆ ಐತಲ್ಲಿ. ಏ ಬಾರೋ ಆಕಿ ಬರ್ತಾಳಿಲ್ಲ, ನೀ ಬಾ, ನೀ ಕುಂಡ್ರ ಬಾ, ನೀವು ಇಬ್ರು ಹೋದ್ರಿ ಸ್ನೇಹ. ನೋಡ್ರಿ ಬಿಸ್ಕಿಟ್ ಥರ ಕಳ್ಸೀನಿ, ದಿನ ತರಂಗಿಲ್ರಿ ನಾನು, ಯಾವಾಗಾದ್ರೂ ಒಂದು ಸರಿ. ಈಗ ಹಿಂಗೆ ಭಾಳಷ್ಟು ನನಗೆ ಏನೋ ಒಂಥರ ಹೆಂಗೆ ಹೇಳ್ಬೇಕು ಅದು ಗೊತ್ತಾಗಲಾಗೈತ್ರಿ ನನಗೆ. ಒಟ್ಟು ದಿನ ಬಿಸ್ಕಿಟ್ ಅಂದ್ರೆ ನನ್ನ ಮಕ್ಳಿಗೆ ಕೊಡಂಗಿಲ್ರಿ, ಚಾನು ಕೂಡ ಡೈಲಿ ಕೊಡಂಗಿಲ್ಲ. ಈಗ ನನಗೆ ಮಾಡಿಕೊಟ್ಟಾಳಲ್ಲ ಒಂಚೂರು ಹೆಚ್ಚಿಗೆ ಆಗೈತದಂತೆ ಹಾಕ್ಕೊಂಡಾಳ. ಆಕಿಗೆ ಹಿರೇ ಮನುಷ್ಯ ಏ ಚಾ ಐತಿಲ್ಲಿ ಮತ್ತು ಶೆಟ್ಕೊಳೋದು ಭಾಳ ರೀ ನಮ್ಮ ಪಿಲ್ಲಂದು. ಇಟ್ಟಾದನ್ರಿ ಶೆಟ್ಕೊಳೋದು ಭಾಳ. ಅಲ್ಲಿ ಚಾ ಐತಿ ಬಾಜುಕ, ಸೊಂಡಿ ಎರಸ್ಕೊತ ಮೂಗು ಎರಸಿ. ಏಯ್ ಸಿ ಕೈ ತೊಗೊಂಬೋಗು, ಕೈ ತೊಗೊಂಬೋಗು, ಹೋಗು ಲಗ್ಗೆ ಮೂಗು ಎರಸ್ತಾ ನೋಡ್ರಿ. ಬಿಸ್ಕಿಟ್ ತಿನ್ನಕತ್ತಿ ಹೋಗಿ ಕೈ ತೊಗೊಂಬ. ಮಕ್ಕಳಿಗೆ ದಿನ ದಿನ ಚಹಾ ಕೊಡೋಕೆ ಹೋಗ್ಬಾರ್ದು, ಕೊಟ್ರೆ ಹಾಲು ಕೊಟ್ಟಿರ್ತೀನಿ. ಈಕಿ ಕುಡಿಯಲ್ರಿ ನನ್ನ ಮಗಳು ಸ್ನೇಹ, ಪಿಲ್ಲು ಆದ್ರೆ ಹಾಲು ಕುಡಿತಾನ ಮಸ್ತಾಗಿ, ಹಾಲು ಬೋರ್ಮಿಟ. ಹೇಳ ಬಾ ಬಾಯಪ್ಪ. ಅಲ್ಲಿ ಚಾ ಐತಂತ ಹೇಳತ್ತೀನಿ, ಎಂತ ಚಂದ ಮಾಡ್ಯಾಳ, ಮತ್ತೆ ಚಲ್ಲಿ ಇಟ್ಟಾದ್ರೆ ಬಾಯಿಗೆ ಬಲಾರ್ದಂಗೆ ಆಗುತ್ತೆ. ನಾನು ಹೇಳು ಏನ್ ಮಾಡ್ತಿ? ನೋಡ್ರಿ ಎಷ್ಟು ಫಾಸ್ಟಾಗಿ ಹೋಗಿ ತೊಗೊಂಬಂದ್ಲು. ಹರಿಯವನ್ನ ನೀವು ನಾಲ್ಕು ತೋರಿ ನಂಗೆ ಹೇಳ್ಕೊಡ್ರಿ. ಮೊದ್ಲಿ ನಂಗೆ ಬರಲ್ಲಾಗ್ಯವ್ರಿ, ಈಗ ಭಾಳ ಕಷ್ಟ ಇರ್ತಿದ್ವು ಮೊದಲ. ಎಷ್ಟು ಇಲ್ಲ ಇಲ್ಲ ಎಷ್ಟು ಸಣ್ಣ ಪುಡಿ ಐತಿ ನೋಡ್ರಿ, ಅದು ಎಣ್ಣು ಸೇರ್ಸದ. ಬೆಡ್ಶೀಟ್ ಮ್ಯಾಗ ಹಂಗಿಡ್ ಬೇಡ, ಹಾಕೊಂಬ ಹೋಗಿ. ನಾವು ಚಾ ಬಿಸ್ಕಿಟ್ ತಿಂತೇವ್ರಿ, ಇವನಿಗೆ ಹಾಲು ಬೇಕಂತ. ಅಯ್ಯ ಸೋಗ ಎಟ್ಟು ನೋಡ್ರಿ ಒಂದು ಬಬ್ಬಟ. ಹಾಲು ಬಂದ್ ಮಾಡ್ಬಿಡವ ಸ್ನೇಹ, ಆಗಲೇ ಕಾಸಿ ನಾನು, ಈಗ ಸುಮ್ಮ ಹುಡ್ಗೋಗಿ ಬೆಚ್ಚ ಕೊಟ್ಟಿರತ್ತಂತೇಳಿ. ಒಂದು ಚಮಚ ಹಾಕದ್ರಾಗ ಸಕ್ರಿ ಅವನಿಗೆ ಹಾಕು, ಅರ್ಬೇರೆ ಹಿಡ್ಕೊ, ಅದನ್ನ ಸಾನ್ಸೆರೆ ಹಿಡ್ಕೊ, ಮ್ಯಾಗಿಂದ ಎತ್ತರಿಸಿ ಹಾಕು, ಸಕ್ರೆ ಕರಗ್ತೈತಿ. ಇಲ್ಲಿ ನೋಡ್ರಿ ಈಗ ಸಂಜಿಕ ಊಟಕ್ಕೆ ಈಗ ಬಿಸಿ ಅನ್ನ ಕಚ್ಚಿನ್ರಿ. ಅನ್ನನೂ ಕೂಡ ಲೈಟಾಗಿ ಆಗಕತ್ತದ. ಸಣ್ಣ ಊರಿನೇ ಇಟ್ಟೀನಿ, ಯಜಮಾನ್ರು ಬರೋಷ್ಟೊತ್ತಿಗೆ ಅದಕ್ಕೆ ಲೆವೆಲ್ ಆಗ್ತದೆ ಅಂತೇಳಿ. ಆಮೇಲೆ ಯಾಕಂದ್ರೆ ಥಂಡಿ ದಿನಕ್ಕೆ ಬಿಸಿ ಬಿಸಿದೆ ಊಟ ಮಾಡಿದ್ರೆ ಟೇಸ್ಟ್ ಅಂತ ಅನ್ಸುತ್ತೆ, ಮತ್ತು ಒಂಥರ ಹಿತ ಅನ್ಸುತ್ತೆ, ಅದಕ್ಕಂತೇಳಿ. ಇದು ನೋಡ್ರಪ್ಪ, ಮುಂಜಾನೆ ಇಷ್ಟೊಂದು ಉಬ್ಬಿರಲಿಲ್ಲ, ಈಗ ಸ್ವಲ್ಪ ಥಂಡಿ ದಿನ ಆಗಿರೋದ್ರಿಂದ ಈ ಹಿಟ್ಟು ಸ್ವಲ್ಪ ಲಗೋಟನೆ ಉಬ್ಬಂಗಿಲ್ರಿ, ಮತ್ತು ಅದಕ್ಕಂತೇಳಿ ಲೇಟಾಗಿ ಉಬ್ಬೈತೆ ನೋಡ್ರಿ. ಇವಾಗಂತೂ ಪಡ್ಡು ಇಷ್ಟು ಸ್ಪಾಂಜಿಯಾಗಿ ಇಷ್ಟು ಮೆತ್ತಗೆ ಬರ್ತಾವ್ರಿ. ನಿಮ್ಗೆ ಅದನ್ನ ಹಿಟ್ಟು ಉಬ್ಬಿದ ಆಕಾರ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿರ್ಬೋದು ನೋಡ್ರಿ, ಇದು ಹೆಂಗೆ ಉಬ್ಬೈತೆ ನೋಡ್ರಿ, ಪಳ್ ಅಂತೇಳಿ. ಆ ಥರ ಪಡ್ಡು ಹಾಗೆ ಬರ್ತಾವೆ, ಮಸ್ತ್ ಆಗ್ತದ್ರಿ. ಯಾವುದೇ ಹಿಟ್ಟಾಗಲ್ಲಕ್ಕ ಉಬ್ಬಬೇಕು, ಉಬ್ಬಿದ್ರೇ ದೋಸೆ ಆಗಲಿ ಇಡ್ಲಿ ಆಗಲಿ ಪಡ್ಡಾಗಲಿ ಚಲೋತ್ನೇ ಬರ್ತಾವೆ. ಮಧ್ಯಾಹ್ನ ಮಗನಿಗೆ ಒಂದು ದೋಸೆ ಬೇಕಂದೇನ್ರಿ, ಆಮ್ಯಾಗ ಒಂದು ದೋಸೆ 15 ದಿನ ಹಂಚಿ ಬಿಸಿ ಇತ್ತಲ್ಲ, ಆ ಬಿಸಿ ಹಂಚಿನ ಮ್ಯಾಗ ಈ ಪಡ್ಡಿನ ಹಂಚಿಟ್ಟು ಒಳ್ಳೆ ಆಮೇಲೆ ಅದ್ರ ಮ್ಯಾಗ ಬೊಗಣಿ ಇಟ್ಟೀನಿ, ಅದು ಇನ್ನೊಂಚೂರು ಉಬ್ತದ ಅಂತೇಳಿ ಕಾವಿಗೆ. ಸೊ ಇವಾಗ ಹಿಟ್ಟನ್ನು ಕೂಡ ಮಸ್ತಾಗಿ ಉಬ್ಬೈತ್ರಿ. ನಮ್ಮ ಮನ್ಯಾಗ ಬೆಲ್ಲ ಖಾಲಿ ಆಗಿಬಿಟ್ಟೈತಿ, ಈಗ ಜಾಸ್ತಿ ಮಾಡಾಕತ್ತೀವಿ ನೋಡ್ರಿ ನಾವು. ಶೇಂಗಾ ಉಂಡೆ ಮಾಡಿಡತ್ತಿದೆ. ಆಮ್ಯಾಗ ಇದು ರೀ ಏನಂದ್ರೆ ಏನಪ್ಪ ಅದು ಸಜ್ಜಕ್ಕೆ ಅದು ಭಾಳ ಮಾಡಾಕತ್ತೀನಲ್ಲ, ಹಂಗಂತೇಳಿ ಲಗುಟ್ ಖಾಲಿ ಆಗೈತಿ. ನಾನು ನಿನ್ನೆ ಇದು ತೊಗೊಂಬಂದಿದ್ದೆ ನೋಡ್ರಿ, ಬೋಳುಲಣ್ಣ, ಅದು ನನಗೆ ಫ್ರಿಜ್ನಾಗನೇ ಇಟ್ಟೀನಿ. ಒಂದು ಓಪನ್ ತೊಗೊಂಬಂದಿದ್ದೆ, ಒಂದು ಹಂಗೆ ಐತದ ಕಾಯಿ. ಕಡಿಗೆನೂ ಇಟ್ಟರೆ ಬರ್ತೈತಿ, ಬಟ್ ಪರವಾಗಿಲ್ಲ, ಫ್ರಿಜ್ನಾಗನೇ ಇಟ್ಟೀನಿ, ಅದು ಓಪನ್ ಆಗಿತ್ತಲ್ಲ. ಸೊ ಹಾಗಾಗಿ ಇದು ಏನಂದ್ರೆ ಅದಕ್ಕೆ ಬೆಲ್ಲ ಕಲಿಸ್ಬೇಕಂತ ಅನ್ಕೊಂಡೆ, ಬಂದು ನೋಡ್ತೀನಿ ನಿನ್ನೆ ಈಗ ಬೆಲ್ಲನೇ ಖಾಲಿ ಆಗೈತೆ ನನಗೆ. ಐತೆ ನಾನು ಹಿಂಗೆ ಅನ್ಕೊಂಡಿದ್ದೆ, ತಲೆಗೆ ಇಲ್ಲ ನನಗೆ. ಸೊ ಫ್ರೆಂಡ್ಸ, ಈಗ ನೈಟ್ ಮತ್ತು ಅಡುಗೆ ಏನು ಜಾಸ್ತಿ ಮಾಡೋಕೆ ಹೋಗಲ್ರಿ. ಈ ಪಡ್ಡಿನ ಹಿಟ್ಟಿಗೆ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಜೀರಿಗೆ ಅದನ್ನೆಲ್ಲ ಹಾಕಿ ಬಿಸಿ ಬಿಸಿ ಪಡ್ಡ, ಹಾಗೆ ಅನ್ನ ಐತಿ, ಒಂಚೂರು ಒಂದು ಟಮಾಟಿ ಹಾಕಿ ಸಾರು ಮಾಡಿಬಿಡ್ತೀನಿ. ಮಸ್ತಾಗಿ ಊಟ ಆಗ್ತದೆ ಈಗ ಅಷ್ಟೇ, ಮತ್ತೇನು ಮಾಡೋಕೆ ಹೋಗಂಗಿಲ್ಲ ಜಾಸ್ತಿ. ಬರ್ರಿ ಮತ್ತೆ ಆಮೇಲೆ ಸಿಗ್ತೀನಿ. ಇಲ್ಲಿ ನೋಡ್ರಿ
ವೆಲ್ಕಮ್ ಬ್ಯಾಕ್ ಟು ಮೈ ಮಮ್ಮಿ ಚಾನಲ್. ಹೇಗಿದ್ದೀರಿ ನೀವೆಲ್ಲರೂ? ಆರಾಮಾಗಿದ್ದೀರಿ ಅಂತ ಅನ್ಕೋತೀನಿ ನೋಡ್ರಿ. ಇವತ್ತಿನ ಮಾಡ್ಕೊಡ್ತಾ ಇದ್ದೀನಿ. ನಾವ್ ಎಷ್ಟು ಬಡವರಿದ್ರು ನಾ ಪಪ್ಪಾಗ ಒಂದ್ ಗಲ್ಲ ತಗೊಂಬ ಅಂತ ಹೇಳಿನ್ರಿ. ಅದು 2 ತಿಂಗಳಿಂದಾನೇ ತಗೊಂಬಂದಾರ. ಅದಕ್ಕ ನಾವ್ ಇಷ್ಟು ರೊಕ್ಕ ಗೊಳೆ ಮಾಡೀವ್ರಿ. ಇದರಿಂದ ನಮ್ಮ ಮಮ್ಮಿ ಪಪ್ಪಾಗ ಒಂದೇನ್ರ ತಗೋಬೇಕಂತ ಮಾಡೀನಿ ನೋಡ್ರಿ. ಏ ಅವತ್ ಕರು ಲಕೋತಸ ನಾನು ಏನು ಹೇಳಬೇಕು ನನಗಂತೂ ಗೊತ್ತಾಗಲ್ಲಾಗೈತ್ರಿ. ಇದು ಫಂಡ್ ಭಾಳ ತಿಂಗಳೈತಿ ತೊಗೊಂಬಂದು, ನೀವು ಕೂಡ ನೋಡಿರ್ತೀರಿ. ನನ್ನ ಮಗಳು 2 ತಿಂಗಳಂದ್ಲು. ಬಟ್ ಏನು ಇದಕ್ಕೆ ಹೇಳ್ಬೇಕು, ನನಗಂತೂ ಭಾಳ ಭಾವುಕಳಾಗೀನಿ ಸದ್ಯಕ್ಕೆ. ಮಕ್ಕಳು ನೋಡ್ರಿ ಅವರಿಗೆ ಈ ಥರ ಅವ್ರು ಇವಾಗ ದುಡಿಮೆ ಇರ್ಲಿಕ್ಕೆ ಬಲವಾಯ್ತು. ಏನೋ ಒಂದು ಸೇವಿಂಗ್ಸ್ ಮಾಡಬೇಕು. ಹಾಂ ಅಷ್ಟೇ ಹೇಳ್ರಿ. ಕುಂತು ಇಷ್ಟೆಷ್ಟು ದುಡಿತೀರಿ ಅಂದ್ರು ನಿಂಬಲ್ಲಿ ಇಷ್ಟೇ ಅಕ್ಕವ ನೋಡ್ರಿ, ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಹನಿ ಸೇರಿದರೆ ಹಳ್ಳ ಅಂತ ಹೇಳ್ತಾರೆ ನೋಡ್ರಿ. ನನ್ನ ಮಕ್ಕಳು ಪುಟಾಣಿಗಳದಾರ. ಬಟ್ ಅವ್ರ ಆಸೆ ಕನಸುಗಳು ಭಾಳಷ್ಟು ದೊಡ್ಡವು ಅದಾವ. ಬಡವರು ಕೂಡ ಆಸೆಗಳನ್ನ ಕಾಣ್ಬೇಕು. ಬಟ್ ಅದನ್ನು ನೆರವೇರಿಸ್ಕೊಳಕ್ಕೆ ಸಾಕಷ್ಟು ಪ್ರಯತ್ನನೂ ಕೂಡ ಪಡಬೇಕು. ಪ್ರಯತ್ನ ಇಲ್ಲಾರ್ದ ಯಾವುದೂ ಫಲ ಸಿಗಂಗಿಲ್ಲ. ಬಟ್ ಇಲ್ಲಿ ಅವರು ಗಲ್ಲ ಬಡ್ದಾರಿ. ಇನ್ನು ಅಷ್ಟೊಂದೇನು ಫುಲ್ ಟೈಟ್ ಆಗಿರಲಿಲ್ಲ ಅದು ಗಲ್ಲ. ಇನ್ನು ಹೊಡಿಬೇಡ್ರಿ ಅಂತ ಹೇಳಿದೆ ನಾನು. ಅವ್ರಿಗೊಂದು ಕ್ಯೂರಿಯಾಸಿಟಿ, ರೊಕ್ಕ ಅದು ನೋಟ್ ಹಾಕಿರಲ್ಲ ಮ್ಯಾಗ ಹಿಂಗತೆ ಇದಾಗಿತ್ತದು. ಹಂಗಾಗಿ ಅದು ತುಂಬಿದಂಗ ಅನ್ಸಕತ್ತಿತ್ತು. ಯಾಕರ್ದವ್ ಈ ಚೋಟಿ ಪಿಲ್ಲ ಸೇರ್ಸ್ಕೊಂಡ್ ಏನ್ ಮಾಡ್ಯಾರ? ಅದು ಇದ್ರಾಗಿತ್ತದು ಚೋಟಿ ಬಂದ ನಾ ಟ್ರಿಜರಿಯಾಗ ಏನೋ ತಗೊಳತ್ನಾಗ ಅದು ಹರ್ದಿದ್ ನೋಟು ಆ ಕಡೆ ಬಡ್ದ ನಾ ಇಟ್ಟಿದ್ನ ಅದನ್ನ. ಅದು ಸುಮ್ಮ ಅವರು ಮಮ್ಮಿ ಶಾರಮ್ ಬಂದಿದ್ಲಲ್ಲ, ಓಲ್ ಬಿಡು ಅಕ್ಕ ಕೊಟ್ಟು ಬಿಡೋರ್ ಕೈಯಾಗ ಅಂತ ನಾನು ಕೊಟ್ಟಿದ್ನ್ಯಾ. ಅವ್ರು ಬಂದು ಕರ್ಬರ್ ಮಾಡ್ಯಾರ ಅದನ್ನ. ಒಂದು ಕೊಟ್ಟ ನೋಟಿತ್ತಿಲ್ಲ ಅದು ಸಣ್ಣದು, ಎಲ್ಲಿ ಐತದು ನೋಡ್ರಿ. ನಮ್ಮ ಚೋಟದು ಬಂದಾಗ ಒಂದು 10 ರೂಪಾಯಿ ನೋಡ್ರಿ, ಅದು ಹರಿದಿತ್ತು. ಅದನ್ನು ನಾನು ಇದ್ರಾಗ ಇಟ್ಟಿದ್ದೆ ಡ್ರಾದಾಗ. ಯಾರೇ ಇಲ್ಲಕ್ಕ ಲಕ್ಷ್ಮಿನೇ ಅಲ್ರಿ, ಅದು ಹರಿದಿರ್ಲಕ್ಕೆ ಏನಿರ್ಲಕ್ಕ ಅದಕ್ಕೆ ಅದರದೇ ಆದ ಒಂದು ಬೆಲೆ ಇರ್ತದಲ್ಲ. ಸೊ ನನಗದನ್ನು ಹಂಗೆ ಬಿಸಾಡೋಕೆ ಇಷ್ಟ ಆಗಲಿಲ್ಲ. ಹಂಗೆ ಇಟ್ಟಿದ್ದೆ ನಾನು ಡ್ರಾದಾಗ. ಏನೋ ಒಂದು ಥಿಂಗ್ಸ್ ತೊಗೊಳಕ್ಕೆ ನಾನು ಟ್ರೆಜರಿ ತೆಗೆದಾಗ ಅದು ಕೈಯಾಗ ಸಿಕ್ತು. ಚಿನ್ನಿ ಬಂದಿದ್ದು ನೋಡ್ರಿ, ಅವಾಗ ಕೊಟ್ಟಿದ್ದೆ ನಾನು ಅವ್ರ ಕೈಯಾಗ. ಚಿನ್ನಿ ಮತ್ತು ಪಿಲ್ಲು ಕೂಡ ಏನು ಮಾಡ್ರಿ, ಇದು ನೋಡ್ರಿ ಸಣ್ಣದು ಇಷ್ಟೇ ಕೊಟ್ಟ ನೋಟಲ್ಲ, ಎದ್ರಾಗ ಕುರ್ಕುರಿಗೆ ಎದ್ರಾಗ ಬಂದಿತ್ತೇನ ಹರಿದಿದ್ದು ನೋಟು. ಮತ್ತು ಅದನ್ನು ಗಲ್ಲೆದಾಗ ಹಾಕ್ಯಾರ. ಇಲ್ಲಿ ಸರಿ ಪಿಲ್ಲು ರೊಕ್ಕ ಎಷ್ಟದ ನೋಡಮ್ ನಂಬಲ್ಲಿ. ವಾವ್, ಪುಟಾಣಿ ಮಕ್ಕಳಿಗೆ ದೊಡ್ಡ ದೊಡ್ಡ ಕನಸುಗಳು ಅದಾವ. ನನ್ನ ಮಕ್ಕಳು ಏನು ಏನಾಗುತ್ತ ದೇವ್ರೇ ಕೊಟ್ಟಾನಂತ ಹಿಂಗ್ ಮಾಡತ್ತನವ. ದೇವ್ರಿಗೆ ನಮಸ್ಕಾರ ಮಾಡಿದ್ರೆ ದೇವ್ರ ಕೊಡ್ತಾನ. ಇಷ್ಟೆಲ್ಲ ನನ್ನ ಮಕ್ಕಳಿಗೆ ಬುದ್ಧಿ ಎಷ್ಟು ಹಾಕಟ್ಟ ನೋಡ್ರಿ ದೇವ್ರ. ಹಿಂಗ್ ಮಾಡಿದ್ರೆ ದೇವ್ ಅಮೀರ್ ಮಾಡ್ತಾನ ನಮಗ. ಹೌದನ? ನೀನ್ ಮಾಡಿಲ್ಲ ಕ್ಯಾನ್ಸಲ್. ಡೈನಿಂಗ್ ಟೇಬಲ್ ಎಲ್ಲಾರು ಆ ದೊಡ್ಡ ಪಪ್ಪ ದೊಡ್ಡ ಮಮ್ಮಿನ ಮನೆಗೆ ಹೋಗಿದ್ವಲ್ಲ ನಾವು ವಿಜಯಪುರ್ನಾಗ. ಅವ್ರ ಡೈನಿಂಗ್ ಟೇಬಲ್ ಹೆಂಗಿತ್ತು ನೋಡಿ ಅಲ್ಲ ಮಮ್ಮಿ. ಭಾಳ ಕಾಡಿತ್ತು ಅಲ್ಲಿ ಲಕ್ಕಡಿ ಕಾಟಿದ ಗೋಡಾಮ ಇತ್ತು. ನಾನು ಅಲ್ಲೇ ಸ್ವಲ್ಪ ಥೋಡೆ ಆಡಿದ್ನ. ಶ್ರೀಗನ ಕುಂಡ್ರು ಇವು 10 ರೂಪಾಯಿ ನಾ ಹಾಕಿನಿ, ಇವೆಲ್ಲ ಪಿಲ್ಲ ಹಾಕ್ಯಾನ. ನನಗಂತೂ ಏನು ಹೇಳ್ಬೇಕ ನಿಮಗೆ ಗೊತ್ತಾಗಲಾಗೈತಿ. ನನ್ನ ಮಕ್ಕಳು ಖುಷಿನ, ನನ್ನ ಮಕ್ಕಳು ಉಮೇಶ ನೋಡಿ ನನಗಂತೂ ಈ ಸದ್ಯಕ್ಕೆ ಖುಷಿ ಅಂದ್ರೆ ಭಾಳ ಆಗತ್ತದ ನೋಡ್ರಿ ನಿಜವಾಗ್ಲೂ. ಸೊ ಎಷ್ಟಾಗ್ಯಾವ ನೋಡೋಣ ಮಮ್ಮಿ ಅಂತ ಅವ್ರು 4-5 ದಿನಲಿಂತ ಹಾಗೆ ಬೆನ್ನ ಹತ್ತಿದ್ರು. ಓಲಿ ಬೇಡ ಯಾಕೆ ಹೊಡಿತೀರ ಅಂತ ನಾನು ಬಿಡಿಸಿದ್ದೆ. ಬಟ್ ಇವಾಗಂತೂ ಅವ್ರಿಗೆ ಕ್ಯೂರಿಯಾಸಿಟಿನೇ ತಡೆಯೋಕ್ಕಾಗಿಲ್ಲ. ಅದು ತುಂಬೇದಂತ ಅನ್ಕೊಂಡ್ಬಿಟ್ರ ನೋಟಿನ ಸಂಬಂಧ ಅದು ಇದಾಗಿಲ್ಲ ನೋಡಂತ. ಇಲ್ಲೇ ನೋಡಮ್ಮಪ್ಪ ಸರಿ, ಒಂದು ಫೋಟೋ ತೆಗೇನು ಸರಿ. ನಾವು ಎಷ್ಟು ರೊಕ್ಕ ಗೊಳೆ ಮಾಡೀವಿ ಅಂತೇಳಿ ಎಲ್ಲ ಹಂಗೆ ಕುಡಿಸ್ಬೇಡ್ರಿ, ಸೆಪ್ರೇಟ್ ಇರಲಿ. ಸರಿ ಅಪ್ಪಾಜಿ ಕೂಡಿಸಿಡಮ್ ಸರಿ. ಮತ್ತು ನೀ ಅಲ್ಲಿ ಇಲ್ಲಿಡು ಅದನ್ನ ಕಾಯಿನ ಹಿಂದಕ್ಕೆ ಸರಿ ನೋಡೋಣ. ಹಿಂಗಿಡ್ರಿ, ಒಂದು ಫೋಟೋ ತೆಗ್ಯಾನಂತ ಮುಂದಕ್ಕತ್ತ ಬರ್ರಿ. ದಿದ್ದಿ ಹಂಗೆ ಮಾಡಿ ನೀನು ಎಷ್ಟು ಚಂದ ಪೋಸ್ ಕೊಡ್ತಾರೆ ನೋಡ್ರಿ. ಓಪ ನೋಡ್ರಿ ದೇವ್ರ ನಂಗ ರೊಕ್ಕ ಕಟ್ಟನ ಕೈ ಮುಗಿಸ್ಕೊಂಡು ಆಮಿ
ನೀವು ಹಿಂಗ್ ಮಾಡಿ ನಿಂಗೆ ಸ್ವಲ್ಪ ಬುದ್ಧಿ ಕೊಡ್ತಾನ ನೀ ಕೈ ಮುಗಿಸ್ಕೊಂಡ್ ಬಾಡಿ ನಾ ಅಲ್ಲಿ ನೆರ್ಬೆಂಚ್ ಹೋಗತ್ತೆ ಮಮ್ಮಿ ನಾ ರೊಕ್ಕ ಸರಿ ಅವ್ವ ಈ ಸದ್ಯಕ್ಕೆ ಇವನ್ನ ಇಷ್ಟು ರೊಕ್ಕ ಅದಾವ ಇದನ್ನ ಎಣ್ಸಮ್ಮ ಈಗ ಊಟ ಮಾಡೋಣ ಈಗ ಊಟ ಮಾಡಿ ಪಪ್ಪ ಬಂದ್ಮ್ಯಾಗ ಎಣ್ಸಮ್ಮಂತ ಈಗೆಲ್ಲ ಸೆಪರೇಟ್ ಮಾಡಿಟ್ಟಾರ್ರಿ ಬರ್ತಾರಲ್ಲ ನನ್ ಮಕ್ಳು ಎಷ್ಟರ ಮಾಡ್ಯಾವ ಅಂತ ಓಪ ಏ ಫುಲ್ ಕುಡಿಸ್ಬೇಡ್ರಿ ಇರ್ಲಿ ಬೇರೆ ಬೇರೆ ಸೆಪರೇಟ್ ಇರ್ಲಿ ಕೌಂಟ್ ಮಾಡೋಣ ಅಂತ ಆಮೇಲೆ ಹಾ ಕೂಡಿಸಿಡಂತ ಇಡವ ಇದು ನೀವು ವಾಪರಸ್ ನಾವೇನ್ ಬ್ಯಾಡ್ ಅಂತನಲ್ ವಾಪರಸ್ ನೀವ್ ವಾಪರಸ್ ಆಗ ಬ್ಯಾಡ್ ಅಂತೀರಿ ವಾಪರಸದ್ ಬ್ಯಾಡಮ್ಮ ತೆಗೆದಿಡಣ ಅಂತ ಅವನ್ನ ಬ್ಯಾಡ ಅಂದ್ರ ಕೇಳಿಲ್ಲ ನೀವು ಇಬ್ರು ಮಂದಿ ಅದಕ್ಕೆ ಏನಾಗುತ್ತ ಅದ್ರ ಹಾಕಿ ಇರ್ತೀವಲ್ಲ ಹರಿದ್ರೆ ಏನಾಯ್ತು ಹೊಸದ್ ನಾವ್ ತಗೊಂಬರಲ್ಲ ಇದೇ ವಾಪರಸ್ತೀವಿ ಅವನ್ನ ಎಣ್ಸನ್ನೆಲ್ಲ ಕೂಡಿ ಖುಷಿ ಇರ್ತೀವಿ ಹೊಸದ್ ತಗೊಂಬರಲ್ಲ ನಾವ್ ರೊಕ್ಕ ವೇಸ್ಟ್ ಮಾಡಲ್ಲ ಬಾ 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 ಮತ್ತೀಗ ಅದು ಹೊಡೆದ್ ಬಿಟ್ಟಿರ್ಲ ಈಗ ಬೇರೆ ರೊಕ್ಕ ಹಾಕಾನ ಮ್ಯಾಗ ಅವು ಚಿಲ್ಲರ್ ಕಾಣಿಸ್ತಾವು ರೊಕ್ಕ ಕಾಣಿಸ್ತಾವು ಅವು ಲಾಕ್ ಇತ್ತಂದ್ರ ಬೇಸ್ ಇತ್ತದು ಇರ್ಲಿಲ್ಲ ಅಮ್ಮ ಮಮ್ಮಿ ಪುಟಾಣಿ ಮಕ್ಕಳಿಗೆ ದೊಡ್ಡ ದೊಡ್ಡ ಆಸೆ ಆಕಾಂಕ್ಷೆಗಳು ಅವ್ರ ಆಸೆಗಳನ್ನ ನಾವು ಈಡೇರಿಸ್ಕೊಳೋ ಶಕ್ತಿ ಆ ದೇವ್ರು ನಮಗ್ ಕೊಡ್ಲಿ ಇವನ್ನ ಆಮೇಲೆ ಎಣಿಸ್ತೀವ್ರಿ ತಗೋಬೇಕು ಪಪ್ಪಾಗ ಪ್ಯಾಂಟ್ ಟಿ ಶರ್ಟ್ ತಗೋಬೇಕು ಒಯ್ಯದೇ ಇಲ್ಲ ನನಗ ಎಲ್ಲಿ ಮನೆಗೆ ಬಿಟ್ಟು ಹೋಗಿರಲ್ಲ ಪಿಲ್ಲದು ಮ್ಯಾಗೆ ಅವನಿಗೆ ಮಯ ಮಾಡ್ತಿರಲ್ಲ ನೀ ಸಾಲಿಗೆ ಹೋಗಿರ್ತೀಯಮ್ಮ ಏನ್ರ ಇದ್ದಾಗ ಗಾಡಿ ಮ್ಯಾಗ ನೋಡಿ ಇಲ್ಲಿ ಸದ್ಯಕ್ಕೆ ಹೆಂಗ ಅನಸ್ತದ ಮನಿ ಬಾಕಲ್ ಕುಂಡ್ರಿಸಿದ್ರು ಮೊನ್ನೆ ನಿನ್ನೆ ನೋಡಿ ಬಂದಿವಲ್ಲ ಮುಂದಿನ ಡ್ರೈವರ್ ಇದು ಮಾಡ್ತಾರ ಹೋಗಮ್ಮಂತ ಪಪ್ಪ ನೋಡು ಎಲ್ಲ ಪೆಟ್ರೋಲ್ ಖಾಲಿ ಮಾಡಿ ನಿಂದ್ರಿಸ್ತಾರ ಗಾಡಿ ನಮ್ದು ಇವ್ರ ಗಾಡಿ ಮ್ಯಾಗ ಹೋಗ್ತಾರಂತೆ ಸ್ಕೂಟಿ ಅಲ್ಲಿ ದೂರ ಐತದ ಪೆಟ್ರೋಲ್ ಹಾಕ್ಸ್ಕೊಂಡ್ ಬರ್ಬೇಕಂದ್ರ ತಳ್ಕೊಂತ ಹೋಗ್ಬೇಕಲ್ಲ ಅದನ್ನೆಲ್ಲ ಅಲ್ಲಿ ಇದು 2-3 ಕ್ರಾಸ್ ದಾಟಿ ಹೋಗ್ಬೇಕು ಪಾನಿಪುರಿ ತಿನ್ಬೇಕಂತ ಬಾಳ ಆಸೆ ಇತ್ತು ಆದ್ರ ಪೆಟ್ರೋಲ್ ಇಲ್ಲ ಗಾಡಿಗೆ ಎಲ್ಲಾರ ಕೈ ಕೊಡ್ತಂದ್ರ ಏನ್ ಮಾಡ್ಬೇಕು ಅರ್ಧಕ್ಕ ಮಂದಿ ತಳ್ಕೊಂಡ್ ಬಂದ್ವಿಲ್ಲ ನಮ್ಮ ಯಜಮಾನ್ರು ನೋಡ್ರಿ ಮೊದಲ ಗಾಡಿ ಇರ್ಲಿಲ್ಲಲ್ಲ ತಮ್ದು ತಾವ್ ಒಯ್ತಿದ್ರು ಈಗೇನೈತಿ ಸ್ಕೂಟಿ ಬಂದೈತಲ್ಲ ನಾನು ಸ್ವಲ್ಪ ಹೊಸ ಚಾನಲ್ ಮಾಡೀನಿ ಅಲ್ಲಿಗೆ ಏನಾದರೂ ಬೇರೆ ಥರ ವಿಡಿಯೋಸ್ ಹಾಕ್ಬೇಕಂತೇಳಿ ನಾನು ಅನ್ಕೊಂಡೀನಿ ಬಟ್ ಇವರು ಗಾಡಿ ಬಂದಿಟ್ರೆ ಪೆಟ್ರೋಲ್ ಇತ್ತಂದ್ರೆ ಎಲ್ಲಿಗಾರು ತೊಗೊಂಡು ಹೋಗ್ತಾರೆ ಇವ್ರು ಅಂತೇಳಿ ಅದನ್ನ ಗಾಡಿ ತೊಗೊಂಡು ಹೋಗ್ತಾರೆ ನಂದನ ನೀ ಅನ್ನ ಬಂದ್ ಮಾಡು ಅದನ್ನೇನು ಮಾಡ್ತಾರ್ರಿ ಅವ್ರ ಗಾಡಿ ಪಂಚರ್ ಆಗೈತಿ ಹಂಗಾಗೈತಿ ಹಿಂಗಾಗೈತಿ ಅಂತೇಳಿ ಇಲ್ಲೇ ಹಚ್ಚಿ ಹೋಗ್ಬಿಡ್ತಾರ ಮತ್ತೇನೈತೆ ನನ್ನ ಸ್ಕೂಟಿನ ತೊಗೊಂಡು ಹೋಗ್ತಾರೆ ವಿಚಿತ್ರ ನಮ್ಮ ಯಜಮಾನ್ರು ಹಂಗಾಗಿ ನನಗೆ ಮತ್ತೆ ಎಲ್ಲಿ ಹೋಗೋದಕ್ಕೆ ಆಗಕತ್ತಿದ್ದಿಲ್ಲ ಪೆಟ್ರೋಲ್ ಖಾಲಿ ಮಾಡಿ ಇಟ್ಬಿಡ್ತಾರೆ ಗಾಡಿಯಾಗ ಆಮೇಲೆ ಏನೈತಿ ಅದನ್ನ ಪೆಟ್ರೋಲ್ ಹಾಕ್ಸ್ಕೊಂಬರಕ ದೂರ ಐತ್ರಿ ಅದನ್ನೆಲ್ಲ ಇಲ್ಲಿಂದ ಅಲ್ತಾನ ತಳ್ಕೊಂತ ಹೋಗೋದಕ್ಕೂ ಆಗದೇ ಇಲ್ಲ ಏನ್ ಮಾಡಕ್ ಹೋಗೋಣ ಇವನ್ ಮಾತ ಏನಪ್ಪು ಪಾಪ ಮಾಪ ಮಾಕತ್ತ ಹೋಗಮಲ್ಲ ನೋಡ್ರಿ ಅಲ್ಲೆಲ್ಲ ಟ್ರಾಫಿಕ್ ಇರ್ತಾವ ಅಲ್ಲೆಲ್ಲ ಅಲ್ಲೆಲ್ಲ ನಂದು ಇನ್ನೂ ಲೈಸೆನ್ಸ್ ಅದ ಏನು ಕೂಡ ನಾನು ಕೂಡ ಗಾಡಿದ ಏನು ಮಾಡ್ಕೊಂಡಿಲ್ರಿ ಅಲ್ಲೆಲ್ಲ ಪೊಲೀಸರು ಇರ್ತಾರ ಅಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಬರಕ್ ಹೋದಲ್ಲಿ ಮತ್ ಹಿಡಿದ್ರು ಮಾಡಿದ್ರು ಯಾಕಂತೇಳಿ ನಾನು ಕೂಡ ಅಲ್ಲಿ ಹೋಗೋಂತ ರಿಸ್ಕ್ ತಗೊಳಲ್ಲ ಹೊಸ ಚಾನಲ್ಗೆ ಹೊಸ ಇದೇನಾದ್ರು ಲಾಗ್ ಹಾಕ್ಬೇಕಂತ ಆಸೆ ಬಾಳ ಇತ್ತು ಪಪ್ಪಂದ ಐತಲ್ಲ ಲೈಸೆನ್ಸ್ ಓಕೆ ರೀ ನಾನು ಫುಲ್ ಬೇರೆ ವಿಡಿಯೋಸ್ ಅನ್ನ ಏನೋ ಶೇರ್ ಮಾಡ್ಕೋಬೇಕಂತ ಅನ್ಕೊಂಡಿದ್ದೆ 2-3 ದಿನದಿಂದ ಯಾಕೋ ನಿಂದ್ರ ಕೇಳ್ಕೊತೀನಿ ಹೇಳವ ಈ ಪೂರ ದುನಿಯಾನೇ ಮುಂಬೈ ತನ ಎಲ್ಲ ನಮ್ದೇ ವಿಡಿಯೋ ನೋಡ್ತಾರ ನಾವ್ಯಾಕೆ ಎಲ್ಲರಿಗೂ ನೋಡಲ್ಲ ಹಂಗ ಇರ್ತ ನಮ್ದು ವಿಡಿಯೋಗಳು ನಾವ್ ಹಾಕ್ತಿವಿ ನಮ್ಮನ್ನ ನೋಡ್ತಾರ ನಮ್ ವಿಡಿಯೋಸ್ ಯಾರ್ಯಾರು ನೋಡ್ತಾರ ಅಂತ ನಮ್ಗ್ ಗೊತ್ತಾಗಂಗಿಲ್ಲ ಮುಂಬೈ ದುಬೈ ತನ ಹೋಗೋ ನಮ್ಮೆಲ್ಲ ವಿಡಿಯೋ ಓಕೆ ರೀ ವಿಡಿಯೋ ಫುಲ್ ಎಂತೆ ಆಗತ್ತದ 2-3 ದಿವಸದಿಂದ ಬ್ಲಾಗ್ಗಳು ಯಾಕೋ ಸ್ವಲ್ಪ ಕಡಿಮೆ ವ್ಯೂಸ್ ಬರಾಕತ್ತಾವ ಏನು ಎದ್ರೊಳಗ ಹೆಂಗೆ ಚೇಂಜಸ್ ಕೊಡ್ಬೇಕಂತೇಳಿ ನನಗಂತೂ ನಿಜವಾಗ್ಲೂ ಅಷ್ಟು ಗೊತ್ತಾಗಲಾಗೈತಿ ನನಗೆ ಹೆಂಗೆ ತಿಳಿತೈತಿ ನನ್ನ ಜೀವನ ಹೆಂಗೈತಿ ನಾನು ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆದಷ್ಟು ಕೂಡ ಮನೆಗಿದ್ದು ವ್ಲಾಗ್ಗಳನ್ನ ಭಾಳ ಹಾಕೋದ್ರಿಂದ ನಿಮಗೆ ಸ್ವಲ್ಪ ಬೇಜಾರು ಆಗ್ತಿರ್ಬೋದು ಬಟ್ ನಾನು ಅದ್ರ ಏನು ಮಾಡಿರಿ ಹೊರಗಡೆ ಹೋದಾಗ ಆದಷ್ಟು ನಿಮ್ಗೆ ಖುಷಿ ಪಡಿಸೋದಕ್ಕೆ ಸಾಕಷ್ಟು ವಿಡಿಯೋಗಳನ್ನ ನಾನು ಎಫರ್ಟ್ ಹಾಕಿ ಮಾಡಿ ಹಾಕ್ತೀನಿ ಮನೆಗಿದ್ದಾಗ ಮತ್ತು ಬೇರೆ ಬೇರೆ ಅಂದರೆ ಏನು ತೋರ್ಸೋಕೆ ಹೋಗಲಿ ಆಲ್ಮೋಸ್ಟ್ ಆಲ್ ರೆಸಿಪಿಗಳೆಲ್ಲನೂ ಹಾಕೀನಿ ಒಲಿ ಮ್ಯಾಗೆಲ್ಲ ಮಾಡ್ಬೇಕಂತ ಅನ್ಕೋತೀನಿ ಗಾಳಿ ಐತ್ರಿ ಸಿಕ್ಕಾಪಟ್ಟಿ ಥಂಡಿ ಹಾಗಾಗಿ ಅಲ್ಲಿ ಸುಮ್ಮನೆ ನಾನು ರಿಸ್ಕ್ ತೊಗೊಳಕ್ಕೆ ಹೋಗಲಿಲ್ಲ
ನೋಡೋಣ ಅಂತ ಆದಷ್ಟು ಮತ್ತೆ ಎಲ್ಲ ಯಾವಾಗಾರ ಶೇರ್ ಮಾಡ್ಕೊತಾ ಹೋಗ್ತೀನಿ. ಈ ವಿಡಿಯೋ ಇಷ್ಟ ನೋಡ್ರಿ. ನಮ್ಮ ಬಡವರ ಮಕ್ಕಳ ಸೇವಿಂಗ್ಸ ಅವರು ನಮ್ಮ ದುಡ್ಡನ್ನೇ ಅವ್ರ ಕೈಯಾಗ ಕೊಡ್ತೀವಿ. ಅವ್ರಿಗೆ ಫಂಡಿಗೆ ಹಾಕಕ್ಕೆ ಭಾಳ ಖುಷಿ ಐತಿ ನೋಡ್ರಿ. ಅದನ್ನ 1 ರೂಪಾಯಿ 2 ರೂಪಾಯಿ 10 ರೂಪಾಯಿ ಈ ತರ ಅದವಲ್ಲ ಮತ್ತೆ ತೆಗೆದಿಟ್ಟಿ ನಾನು ಶಾರಾಮ್ ಕೊಟ್ಟಿದ್ದು. ಅವಾಗ ನಾನು ಎಲ್ಲ ಗೋಳ ಮಾಡಿ ನೆರ್ಬೆನ್ಸಿಗ ಏನ್ರ ಮಮ್ಮಿಗೆ ಏನ್ರ ತಗೊಂಬರಕಂತ ಒಯ್ದಕತ್ತಿದ್ದೆ. ನೀನು ಮತ್ತ ತಾಯಿ ಇಸ್ಕೊಂಡ್ಬಿಟ್ರಲ್ಲ ಅದನ್ನ. ಶಾರಾಮ್ ಕೊಟ್ಟಿದ್ದದ ನನ್ ಬಲ್ ರೊಕ್ಕ ಅವ್ನ ಹಂಗೆ ಇಟ್ಟಿನಿ, ಏನು ಖರ್ಚು ಮಾಡಿಲ್ಲ ಅವನ. ಮತ್ತ ನಮ್ಮ ಮಮ್ಮಿ ರೀ ಕಷ್ಟಪಟ್ಟು ಬಂದ್ಮ್ಯಾಗ ಮೊಮ್ಮಕ್ಳಿಗೆ ಅಂತೇಳಿ ಎಷ್ಟು ರೊಕ್ಕ ಕೊಟ್ಟು ಹೋಗಿರ್ತಾಳ. ನೀವು ಕೂಡ ನೋಡಿದ್ರಿ. 500 ರೂಪಾಯಿ ಪಿಳ್ಳಿಯಾಗ 500 ರೂಪಾಯಿ ಸ್ನೇಹ ಕೊಟ್ಟು ಹೋಗಳ. ಅದ್ ನಂಗೇನೆ ತೆಗೆದಿಟ್ಟಿ ನಾನು. ಅದನ್ನೇನು 1 ರೂಪಾಯಿ ಖರ್ಚು ಮಾಡಿಲ್ಲ. ಯಾಕಂದ್ರ ನಮ್ಮವ್ವ ಇಷ್ಟು ವರ್ಷ ಆದ್ರೂ ನಮ್ಗೆ ಇನ್ನ ಬಂದಾಗ ಮೊಮ್ಮಕ್ಳಿಗೆ ಅಂತೇಳಿ ಆಕಿ 10 ರೂಪಾಯಿ ಕೊಡಲಕ್ಕ, ಅದು 100 ಕೊಡಲಕ್ಕ. ಅದಕ್ಕೆ ಬೆಲೆ ಕಟ್ಟಕ್ ಆಗಂಗಿಲ್ಲ. ನಮ್ಮ ಮಾಯಿಗೆ ಮೊಮ್ಮಕ್ಕಳಷ್ಟಾಗಲ್ಲ. ಅದಕ್ಕೆ ಮಮ್ಮಿ ದುಡ್ಡಿಗಂತರೂ ಅದು 10 ರೂಪಾಯಿ ಇದ್ರು 100 ರೂಪಾಯಿ ಇದ್ರು ಅದ್ ನಮಗ್ ಬೆಲೆ ಕಟ್ಟಕ್ ಆಗದೆ ಇರುವಂತ ರೊಕ್ಕ ಖರ್ಚು ಮಾಡಿಲ್ಲ, ಹಂಗನೆ ಇಟ್ಟಿನಿ. ಸೊ ಅದನ್ನ ಏನಾದ್ರೂ ಒಂದು ಮನಿ ಓಪನಿಂಗ್ ಟೈಮ್ದಾಗ ಏನಾದ್ರೂ ಒಂದು ವಿಶೇಷವಾಗಿರುವಂತ ಈ ನನ್ನ ಮಗನ್ ಕೂಡ ಲಾಗ್ ಮಾಡಕ್ ಚಾಲು ಮಾಡಿದ್ದೆ ಅಂದ್ರಿ. ಅವ ಫುಲ್ ಇಡೀ ಲಾಗ್ ತುಂಬಾ ಮಾತಾಡಪ್ಪ ಅಂದ್ರೂ ಈಗ ಮಾತಾಡ್ತಾನ. ಮನ್ಸ್ ಬರ್ಬೇಕಷ್ಟೇ, ಮನ್ಸ್ ಬರ್ಲಿಕ್ಕಿಲ್ಲ. ಈ ರೊಕ್ಕಕ್ಕ ನಾವ್ ಇವಾಗ ಅದು ಎಷ್ಟಾಗ್ಯಾವ ಏನಂತ ಎಣಿಸಿಡ್ತೀವಿ. ಏನ್ ಮಾಡ್ತೀನಿರಪ್ಪ ಅಂತಂದ್ರೆ ಇವೆಲ್ಲ ಚಿಲ್ರ ಪಿಲ್ರ ಎಲ್ಲ ಒಂದೊಂದು ಅಂಗಡಿಯಾಗ ಕಾಯಿಪಲ್ಲೆ ಮಾರೋರು ಅವರೆಲ್ಲ ಹಿಂಗೆ ತೊಗೊಂತಿರ್ತಾರಲ್ಲ. ಸೊ ಅದೆಲ್ಲ ಫುಲ್ ಕೌಂಟ್ ಮಾಡಿ ಗಟ್ಟಿ ನೋಟ್ ಮಾಡಿ ಇಟ್ಕೊತೀನಿ. ಇಟ್ಕೊಂಡು ಮಮ್ಮಿ ಕೊಟ್ಟ ರೊಕ್ಕಿನಾಗ ಇದನ್ನು ಕೂಡ ಏನಂದ್ರೆ ಸೇವಿಂಗ್ಸ್ ಮಾಡಿ ಇಡ್ತೀನಿ. ಒಂದು ಯಾವುದಾದ್ರೂ ಒಂದು ಮನಿ ಕೆಲಸ ಕಾರ್ಯಗಳಿಗೆ ಬರ್ತಾವಲ್ಲ. ಸೊ ಹಾಗಾಗಿ ಅದನ್ನು ನಾನು ಎಣಿಸಿ ಸೇವಿಂಗ್ ಮಾಡಿ ಇಡ್ತೀನಿ ನೋಡ್ರಿ. ಗಟ್ಟಿ ಮಾಡ್ತೀನಿ ಅದನ್ನು. ಅಂದ್ರೆ ಅವೆಲ್ಲ ಚಿಲ್ಲರ್ ಅವೆಲ್ಲ ಅದಾವಲ್ಲ, 1 ರೂಪಾಯಿ 2 ರೂಪಾಯಿ 5 ರೂಪಾಯಿ 10 ರೂಪಾಯಿ 10 50 100 ರೂಪಾಯಿ ತನ ಅದಾವು ನೋಟುನು. ಅವನ್ನೆಲ್ಲ ಈಗ ಎಷ್ಟು ಆತಾವ ನೋಡಿ, 500 ಅಷ್ಟೇ ಆಗ್ಬೋದು. 500 600-700 ರೂಪಾಯಿ ಒಳಗಾದವು ಎಲ್ಲನೂ ಕುಡಿದ್ರೂ. ಅಷ್ಟೂ ಆಗ್ತಾವೆಲ್ಲ ಗೊತ್ತಿಲ್ಲ. ಸೊ ನೋಡೋಣ ಅಂತ ಎಷ್ಟು ಆಗ್ತಾವೆ ಏನಂತೇಳಿ ಈಗೆಲ್ಲ ಕೌಂಟ್ ಮಾಡ್ದೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವಾಗ ಇಷ್ಟ ನೋಡ್ರಿ ಲಾಗ. ಏನು ಹೇಳ್ಬೇಕಂತ ನನಗಂತೂ ಗೊತ್ತಾಗಕತ್ತಿಲ್ಲ. ಸಣ್ಣ ಪುಟ್ಟ ಇವೆಲ್ಲ ಇಷ್ಟೆಲ್ಲ 1 ರೂಪಾಯಿ 2 ರೂಪಾಯಿ ಅಂತ ಲೆಕ್ಕ ಹತ್ತಿರಲಿಲ್ಲ. ಎಲ್ಲನೂ ಕೂಡಿ ಹನಿ ಕುಡಿದ್ರೇ ಹಳ್ಳ ಅನ್ನಂಗ. ಇದೆಲ್ಲಾನು ಖುಷಿ ಆಯ್ತು ನನಗಂತೂ. ಏನು ಬೇರೆ ಕಮೆಂಟ್ಸನೇ ಇಲ್ಲ ಮಾಡಾಕ. ಸೊ ಅಭಿಪ್ರಾಯನ ಕಮೆಂಟ್ ಮಾಡ್ತಿದ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ. ಬಾಯ್.